ಇಲ್ಲಿನ 4 ವಿದ್ವಾಂಸರೂ ಹೌದು, ಹಾಗೆ ಜನಪರ ಚಳುವಳಿಗಳೊಂದಿಗೆ ತಮ್ಮನ್ನು ಗುರುತಿಸಿಕೊಂಡವರು. ಈ ಅಂಶವನ್ನು ಮುಖ್ಯವಾಗಿ ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿರಂಜನರು ಸಾಹಿತಿಯೂ ಹೌದು ಮತ್ತು ಜನಪರ ಚಳುವಳಿಗಳ ಸಖ್ಯದಿಂದ ಅವರ ಸಾಹಿತ್ಯ ವಿಶಿಷ್ಟವಾಯಿತು ಮತ್ತು ಸಮೃದ್ಧವೂ ಆಯಿತು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕು. ಅವರ 1955ರಲ್ಲಿ ಅವರು ಬರೆದಂತಹ ಚಿರಸ್ಮರಣೆ ಕಾದಂಬರಿ ಒಂದು ರೀತಿಯಲ್ಲಿ ಅವರೇ ಹೇಳ್ಕೊಳ್ಳೋ ಹಾಗೆ ಇದು ಕಾದಂಬರಿ, ಇದು ಚರಿತ್ರೆಯ ಕೃತಿ ಅಲ್ಲ ಅಂತ ಹೇಳ್ತಾರೆ. ಇದು ಕೈಯೂರಿನ ಹೋರಾಟದ ಅಂತಸತ್ವವನ್ನು ಮಾತ್ರ ನಾನು ಹಿಡಿದಿಟ್ಟಿದ್ದೀನಿ, ಇದು ಚಾರಿತ್ರಿಕ ಕಾದಂಬರಿ ಅಲ್ಲ ಅಂತ ಅವರು ಹೇಳಿದ್ರೂ ಕೂಡ, ಸಾಮಾನ್ಯವಾಗಿ ನಾವು ಚರಿತ್ರೆ ಅನ್ನುವ ಪದವನ್ನು ಬಳಸುವಾಗ ಘಟನೆ ನಡೆದ 30 ವರ್ಷಗಳ ನಂತರವೇ ಯಾವುದನ್ನಾದರೂ ನಾವು ಚಿಂತೆ ಮಾಡುವಾಗ ಅದನ್ನು ಚರಿತ್ರೆ ಅಂತೀವಿ. ಹೀಗಾಗಿ ಕೈಯೂರು ಹುತಾತ್ಮರು ನಡೆದ ಘಟನೆ ನಡೆದದ್ದು 1944. ಇವರು ಈ ಕೃತಿಯ 43ರಲ್ಲಿ ಇವರು ಈ ಕೃತಿಯನ್ನು ಬರೆದದ್ದು 55ರಲ್ಲಿ. ಅಂದರೆ ಸುಮಾರು 10 ವರ್ಷಗಳ ನಂತರ ಒಂದು ಘಟನೆಯನ್ನು ಕುರಿತು ಅವರು ಬರೆದಾಗ ಅವರು ಅದನ್ನು ಚಾರಿತ್ರಿಕ ಕಾದಂಬರಿ ಅಂತ ಹೇಳ್ಕೊಳ್ತಿದ್ರು. ಅವರದ ಆ ಘಟನೆಯಲ್ಲಿ ಕೂಡ ನೇರವಾಗಿ ಭಾಗವಹಿಸಿದ್ರು ಅಂತಂದರೆ ಆ ಕೈದಿಗಳನ್ನು ಜೈಲಿಗೆ ಕರ್ಕೊಂಡು ಬಂದಾಗ ಹೋಗಿ ನೋಡಿದ್ರು, ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದಾಗ ಪತ್ರಕರ್ತರಾಗಿ ಹೋಗಿ ಅದನ್ನು ವರದಿ ಮಾಡಿದರು. ಈ ಎಲ್ಲ ಕಾರಣದಿಂದ ಅವರು ಅದನ್ನು ಚರಿತ್ರೆ ಅಂತ ಕರೀದೇ ಹೋದರು. ಅವರು ಚಾರಿತ್ರಿಕ ಕಾದಂಬರಿ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಚೌಕಟ್ಟಿನಲ್ಲಿ ಇವತ್ತು ಚರ್ಚೆಗೆ ನಾನು ಇದನ್ನು ತಗೊಂಡಿದ್ದೀನಿ. ಇದನ್ನು ಕುರಿತು ಈಗ ನಮ್ಮ ನಿತ್ಯಾನಂದ ಶೆಟ್ಟರು ಆರಂಭಿಸಬೇಕು ಅಂತ ಹೇಳ್ತೀನಿ. ಅದನ್ನು ಅವರು ಚಾರಿತ್ರಿಕ ಕಾದಂಬರಿ ಅಂತಾದರೂ ಹೇಳಿ, ಸಾಮಾಜಿಕ ಕಾದಂಬರಿ ಅಂತಾದರೂ ಹೇಳಿ, ಅದು ಅವ್ರಿಗೆ ಬಿಟ್ಟು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಮಾಜಮುಖಿ ಈ ಬಳಗಕ್ಕೆ ನಾನು ಅತ್ಯಂತ ಪ್ರೀತಿಯ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಶ್ರೀಮತಿ HR ಸುಜಾತ ಅವರು ಇದರ ಬಗ್ಗೆ 1 ತಿಂಗಳ ಹಿಂದೆಯೇ ನನಗೆ ಹೇಳಿ, ಆ ಟಾಪಿಕ್ ಏನು ಕೊಟ್ಟಿರಲಿಲ್ಲ, ಅವರು ಇಂಥ ಒಂದು ದಿವಸ ಗುರುತು ಮಾಡಿಕೊಳ್ಳಿ, ನಾವೊಂದು ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೇವೆ, ನೀವು ಭಾಗವಹಿಸಬೇಕು ಅಂತ ಹೇಳಿದರು. ಅವರ ಪ್ರೀತಿಗೆ ನಾನು ಸೋತು ಇದನ್ನು ಒಪ್ಪಿಕೊಂಡಿದ್ದೇನೆ. ಆಮೇಲೆ ಚಿರಸ್ಮರಣೆ ಅಂತ ನಿರಂಜನರ ಬಗ್ಗೆ ಮತ್ತು ಚಿರಸ್ಮರಣೆ ಮೇಲೆ ಮಾತನಾಡೋದು ಅಂತ ನಿರ್ಧಾರವಾಯಿತು. ನಾನು ಈ 24 ಕ್ಯಾರೆಟ್ ಮೇಷ್ಟ್ರು. ನನಗೆ ಈ ಕೂತ್ಕೊಂಡು ಮಾತಾಡೋದು ಭಾಳ ಕಷ್ಟ. ಈ ಕೂತ್ಕೊಂಡು ಮಾತಾಡಿದ್ರೆ ಈ ಮಠಾಧೀಶರು ಆಶೀರ್ವಚನ ಕೊಟ್ಟ ಹಾಗೆ ಒಂದು ಬಗ್ಗೆ ಒಂದು ಫೀಲಿಂಗ್ ಆಗ್ತದೆ. ಐ ಆಮ್ ನಾಟ್ ಕಂಫರ್ಟೇಬಲ್, ಬಟ್ ಇಲ್ಲಿ ನಾನು ಟ್ರೈ ಮಾಡಿದೆ. ಈಗ ಗಾಯತ್ರಿ ಮೇಡಮ್ ಅವರು ನಿರಂಜನರ ಚಿರಸ್ಮರಣೆ ಕಾದಂಬರಿಯನ್ನು ಇದು ಐತಿಹಾಸಿಕ ಕಾದಂಬರಿಯೇ ಅಥವಾ ಇದು ಸಾಮಾಜಿಕ ಕಾದಂಬರಿಯೇ ಎನ್ನುವ ಪ್ರಶ್ನೆಯನ್ನು ಎತ್ತುವುದರ ಮೂಲಕ ಇದರ ಚರ್ಚೆಗೆ ಅವರು ಒಂದು ಬಗೆಯ ಆರಂಭವನ್ನು ಕೊಟ್ಟಿದ್ದಾರೆ. ಬಟ್ ಸಾಹಿತ್ಯದ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಇದೊಂದು ಐತಿಹಾಸಿಕ ಕಾದಂಬರಿ, ಇದೊಂದು ರಾಜಕೀಯ ಕಾದಂಬರಿ, ಇದೊಂದು ಸಾಮಾಜಿಕ ಕಾದಂಬರಿ ಎನ್ನುವ ಕ್ಯಾಟಗರೈಸ್ ಮಾಡುವುದರಲ್ಲಿ ನನಗೆ ಅಂತಹ ಒಲವು ಇಲ್ಲ. ಯಾಕೆ ಒಲವಿಲ್ಲ ಅಂದರೆ, ಒಂದು ಕಾದಂಬರಿ ಅದು ಐತಿಹಾಸಿಕ ಕಥಾವಸ್ತುವನ್ನು ಒಳಗೊಂಡಿದ್ದರೂ ಅದರ ಒಳಗಡೆ ಒಂದು ಸಮಾಜ ಇರ್ತದೆ, ಅದರ ಒಳಗಡೆ ಒಂದು ರಾಜಕೀಯ ಇರ್ತದೆ. ಹಾಗಿರುವಾಗ ಕೆಲವು ಆಯ್ದ ಘಟನೆಗಳನ್ನಷ್ಟೇ ಎತ್ತಿಕೊಂಡು ನಾವು ಅದನ್ನು ಒಂದು ಪ್ರಕಾರಕ್ಕೆ ಅದನ್ನು ಕ್ಯಾಟಗರೈಸ್ ಮಾಡುವುದು ಬಹಳ ಸಮಸ್ಯಾತ್ಮಕ ಅಂತ ನನ್ನ ತಿಳುವಳಿಕೆ.
ಅದರ ಬದಲಿಗೆ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಈ ಪ್ರಶ್ನೆಯ ಎಳೆಯನ್ನೇ ಇಟ್ಟುಕೊಂಡು ಚಿರಸ್ಮರಣೆ ಕಾದಂಬರಿಯಲ್ಲಿ ನಿರಂಜನರು ಅವರು ನಂಬಿದ ಮಾರ್ಕ್ಸ್ವಾದವನ್ನು ತರುವುದಕ್ಕೆ ಪ್ರಯತ್ನಿಸಿದ್ದಾರೆ. ಈ ಮಾರ್ಕ್ಸ್ವಾದ ನಿರಂಜನರಿಗೆ ಹೇಗೆ ಬಂತು, ಅದರ ಹಿಸ್ಟಾರಿಕಲ್ ರೂಟ್ ಏನು? ಚಿರಸ್ಮರಣೆ ಎನ್ನುವ ಕಾದಂಬರಿಯಲ್ಲಿ ಅನೇಕ ಐತಿಹಾಸಿಕವಾದ ಅಂಶಗಳಿವೆ ಮತ್ತು ಅದು ಆ ಕಾಲದಲ್ಲಿ ಕೈಯೂರು ಎನ್ನುವಲ್ಲಿ ನಡೆದ ಒಂದು ವಸ್ತು ಸತ್ಯದ ಕುರಿತು ನಿರಂಜನರು ಕಟ್ಟಿದ ಕಥನವೂ ಹೌದು ಎನ್ನುವುದನ್ನು ಒಪ್ಪಿಕೊಳ್ಳುತ್ತಲೇ ಚರಿತ್ರೆಯ ಜೊತೆಗೆ ಇನ್ನೊಂದು ಬಗೆಯ ಚರಿತ್ರೆ ಹೆಣಿಗೆ ಹಾಕಿಕೊಂಡಿರುವುದನ್ನು ನಾನಿಲ್ಲಿ ಅನ್ವೇಷಿಸುವುದಕ್ಕೆ ನೋಡ್ತೇನೆ. ಈಗ ನಿರಂಜನರು ಚಿರಸ್ಮರಣೆ ಬರೀತಾ ಇರುವಂತಹ ಕಾಲಕ್ಕೆ ಅವರಿಗೆ ದತ್ತವಾದಂತಹ ಮಾರ್ಕ್ಸ್ವಾದ ಯಾವುದು? ಕಾರ್ಲ್ ಮಾರ್ಕ್ಸ್ ಕೂಡ ಅಷ್ಟು ಹೊತ್ತಿಗೆ ಸಂಪೂರ್ಣವಾಗಿ ಇಂಗ್ಲಿಷಿಗೆ ಅನುವಾದಗೊಂಡು ಆತ ಬಂದಿದ್ನೆ. ಕಾರ್ಲ್ ಮಾರ್ಕ್ಸ್ ಬರೆದಿರೋದು ಜರ್ಮನಿಯಲ್ಲಿ, ಲೆನಿನ್ ಬರೆದಿರೋದು ರಷ್ಯನ್ನಲ್ಲಿ, ಗ್ರಾಮ್ಶಿ ಬರೆದಿರೋದು ಇಟಾಲಿಯಲ್ಲಿ. ಅವೆಲ್ಲವುಗಳು ಇಂಗ್ಲಿಷಿಗೆ ಹೇಗೆ ಅನುವಾದಗೊಂಡವು, ಆ ಅನುವಾದಗೊಳ್ಳುವ ಪ್ರೊಸೆಸ್ ಹೇಗೆ? ಈಗಷ್ಟೇ ನಿಮ್ಮಲ್ಲಿ ಅನೇಕರು ಈಗಾಗಲೇ ಇಲ್ಲಿ ನಡೆದಿರುವ ಅನುವಾದದ ಕುರಿತ ವಿಚಾರಗೋಷ್ಠಿಯಲ್ಲಿ ಇದ್ದುದರಿಂದ ನಾನು ಅದನ್ನು ಹೆಚ್ಚು ವಿಸ್ತರಿಸಬೇಕಾಗಿಲ್ಲ. ಅದು ಎಷ್ಟು ಸಂಕೀರ್ಣ ಸ್ವರೂಪದ್ದು ಎನ್ನುವುದು ನಿಮಗೆ ಮನವರಿಕೆ ಆಗಿರಬಹುದು ಎನ್ನುವ ತಿಳುವಳಿಕೆ ಹಿನ್ನೆಲೆಯಲ್ಲಿ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಹೀಗೆ ಜರ್ಮನ್ ಭಾಷೆಯಿಂದ ಇಂಗ್ಲಿಷಿಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ನಿರಂಜನರಿಗೆ ಆ ಕಾಲಕ್ಕೆ ದತ್ತವಾಗಿದ್ದ ಮಾರ್ಕ್ಸ್ವಾದ, ಅಥವಾ ನೇರವಾಗಿ ಅವರಿಗೆ ಇಂಗ್ಲಿಷ್ ಓದು ಕೂಡ ಇತ್ತು, ಇಂಗ್ಲಿಷ್ನಿಂದ ಅವರಿಗೆ ದತ್ತವಾದಂತಹ ಮಾರ್ಕ್ಸ್ವಾದ ಯಾವ ಬಗೆಯದ್ದು, ಯಾವ ಸ್ವರೂಪದ್ದು ಮತ್ತು ಯಾವ ಸ್ತರದ್ದು ಎನ್ನುವ ಹಿಸ್ಟಾರಿಕಲ್ ಆದ ಅನ್ವೇಷಣೆಯನ್ನು ನಾವು ಮಾಡಿದಾಗ ಆಗ ನಾವು ಚಿರಸ್ಮರಣೆಯನ್ನು ನೋಡುವಂತಹ ದೃಷ್ಟಿ ಬೇರೆಯಾಗ್ತದೆ. ಯಾಕೆ ಚಿರಸ್ಮರಣೆಯನ್ನು ನೋಡುವ ದೃಷ್ಟಿ ಬೇರೆಯಾಗ್ತದೆ ಅಂತಂದ್ರೆ, ಚಿರಸ್ಮರಣೆಯಂತಹ ಒಂದು ಕಾದಂಬರಿಯನ್ನ ನಿರ್ದಿಷ್ಟವಾದ ಒಂದು ಐಡಿಯಾಲಜಿಯ ಹಿನ್ನೆಲೆಯಲ್ಲಿ ನಿರಂಜನರು ಬರೆದಿದ್ದಾರೆ. ನಾನು ಯೋಚನೆ ಮಾಡ್ತಾ ಇರೋದು ಈ ಟ್ರಾನ್ಸ್ಲೇಷನ್ ಆಫ್ ಐಡಿಯಾಲಜಿ, ಈ ಐಡಿಯಾಲಜಿಯ ಟ್ರಾನ್ಸ್ಲೇಷನ್ ನಿರಂಜನರಿಗೆ ಹೇಗಾಯಿತು ಎನ್ನುವುದನ್ನು. ಉದಾಹರಣೆಗೆ, ಭಾರತದಂತಹ ಒಂದು ಸಾಂಪ್ರದಾಯಿಕ ಸಮಾಜದ ನಡುವೆ ಮಾರ್ಕ್ಸ್ವಾದದಂತಹ ಅತ್ಯಂತ ಪ್ರಗತಿಶೀಲವಾದಂತಹ ಒಂದು ಐಡಿಯಾಲಜಿಯನ್ನ ಯಾರು ವರ್ಗಾಯಿಸಿದರು, ಅವರು ವರ್ಗಾಯಿಸಿದ ಬಗೆಗಳೇನು ಮತ್ತು ವರ್ಗಾಯಿಸುವಾಗ ಅವರು ಎದುರಿಸಿದ ಚಾಲೆಂಜ್ಗಳೇನು, ಸವಾಲುಗಳೇನು, ಇದು ನಿರಂಜನರ ಚಿರಸ್ಮರಣೆ ಕಾದಂಬರಿಯನ್ನು ಆ ಪಟ್ಟಿನಿಂದ ಆಚೆಗೆ ಚಿರಸ್ಮರಣೆ ಎನ್ನುವ ಕಾದಂಬರಿಯ ಆತ್ಮಕಥೆಯನ್ನು ಕುರಿತು ಬರೆಯುವಾಗ ಈ ಪ್ರಶ್ನೆಗೆ ಬಹಳ ಮುಖ್ಯವಾಗ್ತವೆ ಅಂತ ನಾನು ಭಾವಿಸಿದ್ದೇನೆ. ಚಿರಸ್ಮರಣೆ ಕಾದಂಬರಿ ನನಗೆ ಈಗ ಏನು ಕಾಣ್ತದೆ ಅಂದ್ರೆ, ಅದು ಅತ್ಯಂತ ಘನವಾದ, ಗಹನವಾದ ಮತ್ತು ಸಾಂದ್ರವಾದಂತಹ ಮಾರ್ಕ್ಸ್ವಾದ ಎನ್ನುವ ಒಂದು ಐಡಿಯಾಲಜಿಯನ್ನ ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವ ಪ್ರಯತ್ನ ನಡೆಸಿದೆ. ಹಾಗಾಗಿ ನನಗಿದೊಂದು ಕೇವಲ ಒಂದು ಕಾದಂಬರಿ ಅಥವಾ ಒಂದು ಐತಿಹಾಸಿಕ ಘಟನೆಯ ಮರುನಿರೂಪಣೆ ಎಂದಷ್ಟೇ ಕಾಣೋದಿಲ್ಲ. ಕರ್ನಾಟಕದ ಜನಸಾಮಾನ್ಯರಿಗೆ ಮಾರ್ಕ್ಸ್ವಾದದ ಎಡಪಂಥೀಯತೆಯ ಪರಿಚಯ ಇರದ ಜನರಿಗೆ ಐಡಿಯಾಲಜಿಯನ್ನ ಅತ್ಯಂತ ಸರಳವಾಗಿ ಕಥನದ ರೂಪದಲ್ಲಿ ಹೇಳುವ ಒಂದು ಮಾರ್ಗವನ್ನ ನಿರಂಜನರು ಕಂಡುಕೊಂಡು ಅವರ ತಿಳುವಳಿಕೆಯ ಮಾರ್ಕ್ಸ್ವಾದವನ್ನ ಅವರ ಊರಿನಲ್ಲೇ ನಡೆದಿರುವಂತಹ ಒಂದು ಐತಿಹಾಸಿಕ ಘಟನೆಯ
ಜೊತೆಗೆ ಸಮೀಕರಿಸಿ, ಹಳಗನ್ನಡದ ಭಾಷೆಯಲ್ಲಿ ಹೇಳುವುದಾಗಿದ್ರೆ ತಗುರ್ಚಿ, ಈ ಬಗೆಯಲ್ಲಿ ಬೆಸೆಯಿತ ಅವರು ತನ್ನ ಸುತ್ತಲಿನ ಜನರಿಗೆ, ಕನ್ನಡದ ಜನರಿಗೆ, ಸ್ಥಳೀಯ ಜನರಿಗೆ ಮಾರ್ಕ್ಸ್ವಾದವನ್ನ ಪರಿಚಯಿಸುವ, ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ಪ್ರಯತ್ನ ನಡೆಸಿದರು. ಸೊ ಈ ಕಾದಂಬರಿಯಲ್ಲಿ 3 ಅಂಶಗಳು ಅಲ್ಲಿ ಪ್ರತಿಫಲಿತಗೊಳ್ಳುತ್ತವೆ. ಒಂದು, ಟ್ರಾನ್ಸ್ಫರಿಂಗ್ ಐಡಿಯಾಸ್, ಐಡಿಯಾಗಳ ವರ್ಗಾವಣೆ ಆಗಿದೆ, ನಂಬಿಕೆಯ ವರ್ಗಾವಣೆ ಆಗಿದೆ, ಮತ್ತು ಒಂದು ಸಂಸ್ಕೃತಿಯ ಮೌಲ್ಯದ ವರ್ಗಾವಣೆ ಆಗಿದೆ. ಹಾಗಾಗಿ ನಿರಂಜನರ ಚಿರಸ್ಮರಣೆ ಎನ್ನುವಂತಹ ಒಂದು ಕಾದಂಬರಿ, ಅದು ಒಂದು ಬಗೆಯ ಸ್ವಾತಂತ್ರ್ಯ ಹೋರಾಟದ ಕಾದಂಬರಿಯೂ ಹೌದು. ಜಮೀನ್ದಾರನಿಂದ ಸ್ವಾತಂತ್ರ್ಯವನ್ನು ಪಡೆಯುವಂತಹ ಒಂದು ಹೋರಾಟ, ಉಳ್ಳವರ ಮತ್ತು ಇಲ್ಲದವರ ನಡುವಿನ ಅಸಮಾನತೆಯನ್ನು ನಿವಾರಿಸುವಂತಹ ಒಂದು ಹೋರಾಟವೂ ಹೌದು. ಅದರ ಜೊತೆಗೆ ಅದು ಪಶ್ಚಿಮದ ಒಂದು ಐಡಿಯಾಲಜಿಯನ್ನ ಭಾರತದಂತಹ, ಕರ್ನಾಟಕದಂತಹ, ಕೇರಳದಂತಹ ಒಂದು ಪುಟ್ಟ ಹಳ್ಳಿಯ ಜನರ ನಡುವೆ ಹರಡುವ, ಅವರಿಗೆ ಪರಿಚಯಿಸುವಂತಹ ಒಂದು ಪ್ರಯತ್ನವಾಗಿಯೂ ಕೂಡ ಕಾಣುತ್ತದೆ. ತನ್ನ ಊರಿನ ಒಂದು ಸಮಾಜದ ವಾಸ್ತವವನ್ನು ತಾನು ಯಾವುದನ್ನು ಬಹಳ ದೃಢವಾಗಿ ನಂಬಿದ್ದೇನೋ, ತಾನು ತಾತ್ವಿಕವಾಗಿ ಯಾವುದನ್ನು ಗಹನ ಎಂದು ಭಾವಿಸಿದ್ದೇನೋ, ಆ ತಾತ್ವಿಕ ಚೌಕಟ್ಟಿನ ಮೂಲಕ ನೋಡುವ ಪ್ರಯತ್ನವನ್ನ ನಿರಂಜನರು ಚಿರಸ್ಮರಣೆ ಎನ್ನುವ ಕಾದಂಬರಿಯ ಮೂಲಕ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಯಾವುದೋ ಕೈಯೂರು ಎನ್ನುವಂತಹ ಹಳ್ಳಿಯೊಂದರಲ್ಲಿ ನಡೆದ ಒಂದು ಸಣ್ಣ ಘಟನೆ ಅಷ್ಟೇ ಅಲ್ಲ, ಇದು ಆ ಕಾಲದ ಭಾರತೀಯ ಸಮಾಜವನ್ನ ಒಂದು ವಿಮೋಚನೆಯೆಡೆಗೆ ಕೊಂಡೊಯ್ಯುವ, ಲಿಬರೇಟ್ ಮಾಡುವ, ಬಿಡುಗಡೆ ಮಾಡುವ ಒಂದು ತತ್ವವನ್ನ ಅಥವಾ ಒಂದು ಸಿದ್ಧಾಂತವನ್ನ ಪರಿಚಯಿಸುವಂತಹ ಪ್ರಯತ್ನವನ್ನೂ ಕೂಡ ಪಡುವಂತಹ ಕಾದಂಬರಿ ಅಂತ ನಾನು ಇದನ್ನು ಭಾವಿಸ್ತೇನೆ. ಹಾಗಾಗಿ ಈ ಕಾದಂಬರಿ ನನಗೆ ಏಕಕಾಲಕ್ಕೆ ಒಂದು ಫಿಕ್ಷನ್ ಆಗಿಯೂ, ಒಂದು ನಾನ್ ಫಿಕ್ಷನ್ ಆಗಿಯೂ, ಒಂದು ಕ್ರಿಯೇಟಿವ್ ವರ್ಕ್ ಆಗಿಯೂ, ಒಂದು ಇಂಟೆಲೆಕ್ಚುಯಲ್ ವರ್ಕ್ ಆಗಿಯೂ ನಾನು ಮತ್ತೆ ಇಲ್ಲಿ ತಗೊಳಿಸ್ತಾ ಇದ್ದೇನೆ, ಎರಡನ್ನು ಬೆರೆಸ್ತಾ ಇದ್ದೇನೆ. ಈ ಎರಡೂ ಬಗೆಯ ಕೆಲಸಗಳನ್ನ ಏಕಕಾಲಕ್ಕೆ ನಡೆಸುವಂತಹ ಒಂದು ಸೃಜನಶೀಲ ಚಟುವಟಿಕೆಯಾಗಿ ನನಗೆ ಭಾಸವಾಗ್ತಾ ಇದೆ. ಇದು ನನ್ನ ಜಾಸ್ತಿ ಟೈಮ್ ತಗೊಂಡ ಇದು ನನ್ನ ಮೊದಲ ಪ್ರತಿಕ್ರಿಯೆ. ಚರ್ಚೆಯ ಬಳಿಕ ಮತ್ತೆ ಇದನ್ನ ಮುಂದುವರಿಸ್ತೇನೆ. ಥ್ಯಾಂಕ್ ಯು. ಐತಿಹಾಸಿಕ ಕಾದಂಬರಿ ಅಲ್ಲ ಅಂತ ಚಿರಸ್ಮರಣೆಯನ್ನ ಹೇಳಿದ ನಿರಂಜನರು ನನ್ನ ಮೊದಲ ಐತಿಹಾಸಿಕ ಕಾದಂಬರಿ ಅಂತ ಕಲ್ಯಾಣ ಸ್ವಾಮಿ ಕಾದಂಬರಿಗೆ ಅವರೇ ಅದನ್ನು ಕೊಟ್ಕೊಳ್ತಾರೆ. ಸಾಮಾನ್ಯವಾಗಿ ನಮಗೆ ಇತಿಹಾಸ ಅಥವಾ ಐತಿಹಾಸಿಕ ಕಾದಂಬರಿ ಅಥವಾ ಫಿಕ್ಷನ್ ಅಂದರೆ ನಮ್ಮ ಕಣ್ಮುಂದೆ ಬರೋದು ರಾಜಾರಾಣಿಯರ ಕತೆ ಅಥವಾ ಅವರ ವೈಭೋಗ ಆ ಥರದ್ದು. ಆದರೆ ನಿರಂಜನರು ಎಂದಿಗೂ ಜನಪರ ಚಳುವಳಿಗಳ ಪರವಾಗಿ ಇದ್ದವರು ಮತ್ತು ಜನಚರಿತ್ರೆಯನ್ನು ಬರೆಯುವುದರಲ್ಲಿ ಹೆಚ್ಚು ಆಸಕ್ತಿ ತೋರಿಸಿದವರಾದ್ರಿಂದ ಅವರು ಬರೆದ, ನಾನು ಏನು 4 ಕಾದಂಬರಿಗಳನ್ನು ಹೆಸರಿಸಿದೆ ಅದೆಲ್ಲದರಲ್ಲೂ ಕೂಡ ಅವರು ಹೇಗೆ ರಾಜಪ್ರಭುತ್ವವನ್ನು ಹೊಡೆದೊರಳಿಸೋಕ್ಕೆ ಜನರು ಮಾಡಿದ ಪ್ರಯತ್ನ, ಜನರು ನಡೆಸಿದ ಸಂಘರ್ಷ, ಜನರ ಹೋರಾಟವನ್ನೇ ಕುರಿತು ಮುಖ್ಯವಾಗಿ ವಸ್ತುವಾಗಿಸ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ 1857 ಇದು ನಿರಂಜನರೇ ಅವರ ಕಲ್ಯಾಣ ಸ್ವಾಮಿ ಪುಸ್ತಕದ ಮುನ್ನುಡಿಯಲ್ಲಿ ಹೇಳ್ಕೊಂಡಿರೋದು. 1857 ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನನ್ನು ಕರಿತೀವಿ ಅದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದ್ರು. ಆದರೆ ನಂತರದ ದಿನಗಳಲ್ಲಿ ನಾವು ಹೋರಾಟಕ್ಕಿದ್ದ ವ್ಯಾಖ್ಯಾನವೇ ಬದಲಾಗಿ ಅದನ್ನು ನಾವು ದಂಗೆ ಅಂತ ಅನ್ನೋದೇ ಇವತ್ತಿಗೂ ನಾವು ಅದನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಕರಿತೀವಿ. ಅದು ನಡೆದ 1857ಕ್ಕೂ ಮುಂಚೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದ ಹಲವಾರು ಭಾಗಗಳಲ್ಲಿ ಇದೇ ಸ್ವರೂಪದ ಹಲವಾರು ಜನ ಸಂಘರ್ಷಗಳು ನಡೆದಿದ್ವು. ನಮ್ಮ ಕರ್ನಾಟಕದಲ್ಲಿ ಕೂಡ ಕೊಡಗಿನ ಸಂದರ್ಭದಲ್ಲಿ, ಕೊಡಗಿನ ಪ್ರಾಂತ್ಯದಲ್ಲಿ ಅನ್ಯಾಯದ ವಿರುದ್ಧ ಅರಸು ವೀರರಾಜೇಂದ್ರನಿಗೆ
ಬ್ರಿಟಿಷರು ತೋರಿಸಿದ ವಿಶ್ವಾಸ ದ್ರೋಹದ ವಿರುದ್ಧ ಜನ ಬಂಡೇಳ್ತಾರೆ. ಕಲ್ಯಾಣ ಸ್ವಾಮಿ ಮತ್ತು ಅವನ ಸಂಗಡಿಗರು ಈ ಕೃತಿಯನ್ನು ಅವರು ಕುರಿತು ಕಾದಂಬರಿಯನ್ನು, ಇದು ನನ್ನ ಮೊದಲ ಐತಿಹಾಸಿಕ ಕಾದಂಬರಿ, ಆದರೆ ಇದೇ ಕೊನೆಯದಲ್ಲ ಅಂತ ಹೇಳ್ತಾರೆ. ಈ ಜನ ಚಳುವಳಿಯ ಸ್ವರೂಪವನ್ನು ಕಲ್ಯಾಣ ಸ್ವಾಮಿ ಕಾದಂಬರಿಯಲ್ಲಿ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಮಾತಾಡಬೇಕು ಅಂತ ನಾನು ಜಯಪ್ರಕಾಶ್ ಬಂಜಗೆರೆ ಅವರನ್ನು ಕೇಳ್ತೀನಿ. ಸ್ನೇಹಿತರೆ, ಕಲ್ಯಾಣ ಸ್ವಾಮಿ ಗಾಯತ್ರಿ ಅವರು ಹೇಳಿದ ಥರ ನಿರಂಜನ ಅವರ ಮೊದಲ ಐತಿಹಾಸಿಕ ಕಾದಂಬರಿ 1956ರಲ್ಲಿ ಬರೆದಿದ್ದಾರೆ. ಅದನ್ನು ಕರ್ನಾಟಕದ ಏಕೀಕರಣ ಆಗೋದಕ್ಕೆ 2 ತಿಂಗಳು ಮೊದಲು ಸೆಪ್ಟೆಂಬರಲ್ಲಿ ಏನೋ ಬಿಡುಗಡೆ ಮಾಡಿದ್ದಾರೆ ಅದನ್ನು ಬರೆದು. ಬಹಳ ಆಸಕ್ತಿದಾಯಕವಾಗಿರುವಂತಹ ಒಂದು ಕತೆ. ಕರ್ನಾಟಕದ ಭಾಗವೇ ಆಗಿರುವ, ಆಗ ಮೈಸೂರು ಸಂಸ್ಥಾನದ ನೆರೆಯ ಸಂಸ್ಥಾನವಾಗಿದ್ದಂತಹ ಕೊಡಗು ಸಂಸ್ಥಾನದ ಹೋರಾಟದ ಕತೆ. ಇದರಲ್ಲಿ ನಿರಂಜನ ಅವರು ಕಲ್ಯಾಣ ಸ್ವಾಮಿಯನ್ನು ಬರೆಯುವ ಮುಖಾಂತರವಾಗಿ, ಈಗಾಗಲೇ ಇವರು ಪ್ರಶ್ನೆಯನ್ನು ಆರಂಭಿಸಿದ, ಅವರು ಮಾರ್ಕ್ಸ್ ಹೋರಾಟವನ್ನು ಹೇಳ್ತಾ ಇರುವ ಕಾದಂಬರಿ ಎಲ್ಲ ಇದು. ಅಷ್ಟಿದ್ದಾಗಲೂ ಕೂಡ ಒಂದು ತಾತ್ವಿಕ ತಿಳುವಳಿಕೆಯಲ್ಲಿ ರೂಪುಗೊಂಡಂತಹ ಲೇಖಕ ಒಂದು ಕಲಾಕೃತಿಯನ್ನು ಬರೆಯಬೇಕಾದರೆ ತನ್ನ ಸೈದ್ಧಾಂತಿಕ ದೃಷ್ಟಿಕೋನ ಅಥವಾ ಸಾಮಾಜಿಕ ದೃಷ್ಟಿಕೋನವನ್ನು ಯಾವ ರೀತಿಯಲ್ಲಿ ಬಳಸಿರಬಹುದು ಅನ್ನೋದನ್ನು ನೋಡೋದಕ್ಕೆ ಕಲ್ಯಾಣ ಸ್ವಾಮಿ ಒಂದು ಬಹಳ ಒಳ್ಳೆಯ ಉದಾಹರಣೆ ಅಂತ ನನಗನ್ಸಿದೆ. ಮೊದಲನೇದಾಗಿ ಬಹಳ ಒಳ್ಳೆಯ ಕಲಾಕೃತಿ ಅದು. ಎಷ್ಟೋ ಸಲ ಚಾರಿತ್ರಿಕ ವಿವರಗಳನ್ನು ಒಳಗೊಂಡಿರುವ ಕಾದಂಬರಿಗಳನ್ನು ಬರಿಬೇಕಾದರೆ ಕೆಲವರು ಬಹಳ ರಮ್ಯವಾಗಿರುವಂತಹ ವಿವರಗಳನ್ನು ಕೊಡ್ತಾರೆ. ಅವು ಸಿನಿಮಾ ನೋಡಿ ಇವರು ಬರೀತಾರೋ, ಇವರು ನೋಡಿ ಸಿನಿಮಾ ತೆಗಿತಾರೋ ಅನ್ನೋದೊಂದು ಗೊತ್ತಾಗೋದಿಲ್ಲ. ಇತ್ತೀಚೆಗೆ ಅಶೋಕ ಅಂತ ಕನ್ನಡದಲ್ಲಿ ಒಂದು ಇಷ್ಟಪ್ಪ ಕಾದಂಬರಿ ಬಂದಿದೆ. ಅದನ್ನು ಯಾರೋ ಡಚ್ಚೋ ಫ್ರೆಂಚೋ ಯಾರೋ ಲೇಖಕ ಬರೆದಿದ್ದಾನೆ, ಡಚ್ಚೋ ಡ್ಯಾನಿಷೋ ಯಾರೋ ಬರೆದಿದ್ದಾನೆ. ನನಗೆ ಬಹಳ ಕುತೂಹಲ ಇತ್ತು. ಯಾಕಂದರೆ ಮೌರ್ಯರ ಕಾಲಘಟ್ಟ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವ ಆಡಳಿತಾತ್ಮಕ ಕಾಲಘಟ್ಟ. ಮೊದಲಿದ್ದಂತಹ ವೈದಿಕಶಾಹಿ ಅದನ್ನು ಚರಿತ್ರೆಯ ಕಣ್ಣುಗಳಿಂದ ಮರೆಮಾಚಲ್ಪಟ್ಟಿದ್ದು ಆನಂತರದಲ್ಲಿ ಬೆಳಕಿಗೆ ಬಂದಂತಹ ಒಂದು, ಮತ್ತು ಅಶೋಕನ ಬಗ್ಗೆ ಇರುವಂತಹ ಬೇರೆ ಬೇರೆ ಪ್ರಚಾರಗಳು, ಚಂಡಾಶೋಕ ಇದ್ದವನು ಹೆಂಗೆ ದೇವನಾಂಪ್ರಿಯ ಆದ ಅಂತ, ಅದನ್ನು ಬಹಳ ಕುತೂಹಲದಿಂದ ಅದನ್ನು ತರಿಸಿದೆ. ಬಹಳ ದೀರ್ಘ ಕಾದಂಬರಿ, ಬಹಳ ಪ್ರಯಾಸವೂ ಆಯಿತು ಅದನ್ನು ಓದಿ ಮುಗಿಸೋಷ್ಟೊತ್ತಿಗೆ. ಹಲವು ವಾರಗಳೇ ಕಳೆದು ಅದನ್ನು ಅರ್ಧ ಓದೋತ್ತಿಗೆ ನನಗೆ ತೀರ್ಮಾನ ಆಗಿತ್ತು, ನಿಲ್ಲಿಸ್ಬಿಡ್ಬಹುದು, ಓದಬೇಕಾದ್ದಿಲ್ಲ ಅಂತ. ಆ ನಂತರ ಇನ್ನೂ ಸ್ವಲ್ಪ ಟ್ರೈ ಮಾಡೋಣ, ಮುಂದೇನಾದರೂ ಅಂಶಗಳು ಸಿಕ್ಕಿಬಿಡಬಹುದು ಅಂತ ಹೇಳಿ ಅದನ್ನು ಟ್ರೈ ಮಾಡಿದೆ. ಆಗಲೂ ಸಿಗಲಿಲ್ಲ. ಕಡೆಗೆ ನನಗೆ ಗೊತ್ತಾಗಿದ್ದು ಆತ ಇಲ್ಲೆಲ್ಲೂ ಬಂದೇ ಇಲ್ಲ. ಮಗಧ ಸಾಮ್ರಾಜ್ಯದ ಜಾಗವನ್ನೂ ಕೂಡ ನೋಡದೆ ಇಂಟರ್ನೆಟ್ಟಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಆತ ಕಾದಂಬರಿ ಬರೆದಿದ್ದಾನೆ. ಆದ್ದರಿಂದ ಆ ರೀತಿಯಾಗಿ ಅದು ತೋಪಾಗೋಗಿದೆ. ಈ ರೀತಿ ಕಾದಂಬರಿ ಬರೆಯೋರಿದ್ದಾರೆ. ಇದನ್ನು ಯಾರು ತಪ್ಪು ತಿಳಿಯೋದಿಲ್ಲ. ಅಂದರೆ ಕನ್ನಡದಲ್ಲಿ ಇತ್ತೀಚೆಗೆ ಒಂದು ಮಯೂರ ಶರ್ಮನ ಬಗ್ಗೆಯೂ ಒಂದು ಕಾದಂಬರಿ ಬಂದಿದೆ. ಅದಕ್ಕೆ ಏನು ಹೆಸರು ಇಟ್ಟಿದ್ದಾರೆ, ಮಯೂರ ಅಂತ ಇಟ್ಟಿಲ್ಲ. ಮಯೂರನು ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರುವ ವ್ಯಕ್ತಿನೇ. ಹೆಂಗೆ ಅಶೋಕ ಭಾರತಕ್ಕೆ ಒಬ್ಬ ಬಹಳ ದೊಡ್ಡ ಸಾಮ್ರಾಟ, ನನಗೆ ಕರ್ನಾಟಕಕ್ಕೆ ಮೊದಲ ಸಾಮ್ರಾಟ, ಕನ್ನಡದ ಸಾಮ್ರಾಟ ಅಂತ ಆಸಕ್ತಿಯಿಂದ ಅದನ್ನು ವೈಜಯಂತಿ ಅಂತ, ವೈಜಯಂತಿ ಪುರಾಣ ಅದನ್ನು ಓದಿದಾಗಲೂ ನನಗನ್ನಿಸ್ತು, ಚರಿತ್ರೆಯನ್ನು ನೀವು ಕಾದಂಬರಿಯಾಗಿ ಬರೀಬಾರದು ಅಂತಿಲ್ಲ, ಆದರೆ ಕಾದಂಬರಿಯಾಗಿ ಒಂದು ಚರಿತ್ರೆಯನ್ನು ಆಧರಿಸಿ ನೀವು ಬರೀತೀರಾ ಅಂತೇಳಿದ್ರೆ ನೀವು ಚರಿತ್ರೆಗೆ ಸಾಕಷ್ಟು ನಿಷ್ಠರಾಗಿರ್ಬೇಕು. ಇರಲಿಲ್ಲ ಅಂತ ಹೇಳಿದನ್ನು ನಾವು ಆ ರೀತಿ ಚಾರಿತ್ರಿಕವಾಗಿರುವ ಕಾದಂಬರಿ ಅಂತ ಹೇಳಿ ನಮಗೆ ತೋಚಿರೋ ವಿಷಯಗಳನ್ನು ಏನೋ ಹೇಳೋದಕ್ಕೆ ಅದನ್ನು ಬಳಸೋದು ಅಷ್ಟು ಸ್ವಲ್ಪ ಸರಿಯಾದದಲ್ಲ. ಸರಿ, ಅಷ್ಟನ್ನು ಹೇಳಿ ಇದರಲ್ಲಿ ನಿರಂಜನ ಅವರು ಎಷ್ಟು ಜವಾಬ್ದಾರಿಯುತವಾಗಿ ಒಂದು ಚಾರಿತ್ರಿಕ ವಸ್ತುವನ್ನು ನಿರ್ವಹಿಸಿದ್ದಾರೆ ಅನ್ನೋದು ಮೊದಲ ಬಾರಿಗೆ ನಮ್ಮ ಕಣ್ಣಿಗೆ ಕಟ್ಟಿತು. ಕಲ್ಯಾಣ ಸ್ವಾಮಿ ಕಾದಂಬರಿಗೆ ಹಿನ್ನುಡಿಯಾಗಿ ಅವರು ಬರೆದಿರುವ ಮಾತಲ್ಲಿ ಅದನ್ನು ಬರೆದಿದ್ದಾರೆ.
ಚರಿತ್ರೆಯನ್ನು ಕುರಿತು ಬರೆಯಬೇಕಾದರೆ ಒಬ್ಬ ಲೇಖಕನಿಗೆ ಎಷ್ಟು ಹೊಣೆಗಾರಿಕೆ ಇರುತ್ತೆ. ಯಾಕಂದರೆ ಚಾರಿತ್ರಿಕ ವಸ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇಲ್ಲ, ಯಾವಾಗಲೂ ನಡೆದು ಹೋಗಿದೆ. ಅದನ್ನು ಪುನಃ ಸೃಷ್ಟಿ ಮಾಡಿಕೊಂಡು ಅದನ್ನು ತನ್ನ ಕಲೆಯಲ್ಲಿ ತರಬೇಕು ಅಂತ ಹೇಳಿದಾಗ ಅದನ್ನು ದಸ್ತಾವೇಜೋ ದಾಖಲಾತಿಯೋ ಮಾಡೋದಕ್ಕಾಗೋದಿಲ್ಲ. ಇತಿಹಾಸದ ಪುಸ್ತಕಗಳ ಥರ ಬರೆಯೋದಕ್ಕಾಗೋದಿಲ್ಲ. ಜೀವಂತ ಪಾತ್ರಗಳಲ್ಲಿ ಮಾತಾಡಬೇಕು, ಜೀವಂತ ಸನ್ನಿವೇಶಗಳು ಬಂದು ಹೋಗಬೇಕು. ಆದರೆ ಎಷ್ಟರ ಮಟ್ಟಿಗೆ ಜವಾಬ್ದಾರನಾಗಿರಬೇಕು ಅನ್ನೋದನ್ನು ಅವ್ರು ಏನು ಪ್ರತಿಪಾದನೆ ಮಾಡಿದ್ದಾರೆ ಕಲ್ಯಾಣ ಸ್ವಾಮಿಯಲ್ಲಿ ಅದನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಅವರ ತಾತ್ವಿಕವಾದ ನಿಲುವುಗಳು, ಮುಖ್ಯವಾಗಿ ಒಂದು 4 ಅಂಶಗಳನ್ನು ಅದರಲ್ಲಿ ಅವರು ಚೆನ್ನಾಗಿ ಪ್ರತಿಪಾದಿಸಿದ್ದಾರೆ ಅಂತ ನನಗನ್ನಿಸುತ್ತೆ. ಒಂದು, ಚರಿತ್ರೆಯನ್ನು ಮುರಿದು ಕಟ್ಟುವಂತಹ ಒಂದು ನಿಲುವು ಏನಿದೆ, ಸಾಮಾನ್ಯವಾಗಿ ಜನಪರ ಹೋರಾಟಗಾರರಿಗೆ ಇರುವಂತಹ ಒಂದು ನಿಲುವು ನಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿವರೆಗೂ ಚರಿತ್ರೆ ಅನ್ನುವಂಥದ್ದು ತಾಜ್ಮಹಲನ್ನು ಕಟ್ಟಿಸಿದವರ ಬಗ್ಗೆ ಇರೋ ಚರಿತ್ರೆ, ತಾಜ್ಮಹಲನ್ನು ಕಟ್ಟಿದವರ ಬಗ್ಗೆ ಇರೋ ಚರಿತ್ರೆ ಅಲ್ಲ. ಅದರಿಂದ ಅದರ ಬದಲಾಗಿ ಕಟ್ಟಿದವರ ಚರಿತ್ರೆ ಏನಿರಬಹುದು ಅನ್ನುವ ಒಂದು ನಿಲುವಿನಿಂದ ಜನಪರವಾಗಿ ಆಲೋಚನೆ ಮಾಡುವ ಲೇಖಕ ಚಿಂತಿಸ್ತಾನೆ. ಆದ್ದರಿಂದ ಬ್ರಿಟಿಷರು ಯಾರನ್ನ ಕಳ್ಳರು ಅಂತ ಕರೆದ್ರು, ಯಾರನ್ನ ದರೋಡೆಕೋರರು ಅಂತ ಕರೆದ್ರು, ಶನಿ ಸಂತಾನ ಅಂತ ಕರೆದ್ರು, ಅವನನ್ನು ಪಿಶಾಚಿ ಅಂತ ಕರೆದ್ರು, ಆ ಪುಟ್ಟಬಸಪ್ಪನನ್ನ, ಕಲ್ಯಾಣ ಸ್ವಾಮಿಯನ್ನ. ಅವನ ನಿಜವಾದ ಚರಿತ್ರೆ ಮತ್ತು ಅವನ ಹಿನ್ನೆಲೆ ಏನಿರಬಹುದು ಅನ್ನೋದ್ರ ಬಗ್ಗೆ ಇವರು ಸಾಕಷ್ಟು ಮಾಹಿತಿಯನ್ನು ಹುಡುಕಿ ಅದನ್ನು ಪೂರ್ತಿ ವಿರುದ್ಧವಾಗಿರುವ ದಿಕ್ಕಿನಲ್ಲಿ, ಬ್ರಿಟಿಷ್ ಚರಿತ್ರೆಕಾರರಿಗೆ ವಿರುದ್ಧವಾಗಿರುವ ದಿಕ್ಕಿನಲ್ಲಿ ಅದನ್ನು ಬಹಳ ಚೆನ್ನಾಗಿ ನಮ್ಮ ಮುಂದೆ ಮಂಡಿಸಿದರದ್ದು. ಯಾವ ರೀತಿಯಾದ ಹೋರಾಟವಾಗಿತ್ತು, ಕೊಡಗಿನ ಸ್ವಾತಂತ್ರ್ಯ ಹೋರಾಟವಾಗಿತ್ತು ಅನ್ನೋದನ್ನು, ಅದು ನಮಗೆ ಬಹಳ ಮುಖ್ಯವಾಗಿರುವಂಥದ್ದು. ಈ ನಿರಂಜನ ಅವರು ಕಾದಂಬರಿಯನ್ನು ಬರೆದಾಗ ನಾವು ಇನ್ನೂ ಸಿನ್ನೂರ ಲಕ್ಷ್ಮಣನ ಬಗ್ಗೆ, ಕನ್ನೇಶ್ವರ ರಾಮನ ಬಗ್ಗೆ, ಇನ್ನು ಆ ರೀತಿಯಾಗಿರುವಂಥ ಏನು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಇನ್ನೂ ನಾವು ಪೂರ್ತಿಯಾಗಿ ಈ ರೀತಿಯ ದೃಷ್ಟಿಕೋನದಿಂದ ನಾವು ಕೃತಿಗಳನ್ನು ಬರೆದೂ ಇರಲಿಲ್ಲ, ಓದೂ ಇರಲಿಲ್ಲ. ಆದರೆ ನಿರಂಜನ ಅವರು ಆಗಲೇ ಮಾಡಿದ್ದಾರೆ. ಯಾಕಂದರೆ ಆಳುವವರು ಬರೆಯುವ ಚರಿತ್ರೆ, ವಸಾಹತುಶಾಹಿ ಬರೆಯುವ ಚರಿತ್ರೆ ದುರುದ್ದೇಶದಿಂದ ಕೂಡಿದೆ. ಅವರ ವಿರುದ್ಧ ಹೋರಾಡಿದವರೆಲ್ಲರೂ ಅವರಿಗೆ ದರೋಡೆಕೋರರ ಥರನೇ ಕಾಣಿಸ್ತಾರೆ, ಪಿಂಡಾರಿಗಳ ಥರನೇ ಕಾಣಿಸ್ತಾರೆ. ಅದನ್ನು ಬದಲಿಸಿ ಯಾವ ರೀತಿಯಾಗಿ ಈತ ಒಬ್ಬ ಜನನಾಯಕನಾಗಿದ್ದ, ಒಬ್ಬ ಒಳ್ಳೆ ಸಮರ್ಥ ಸೇನಾನಿಯೂ ಸ್ವತಂತ್ರ ಹೋರಾಟಗಾರನೂ ಆಗಿದ್ದ ಅನ್ನುವಂತಹ ಅಂಶವನ್ನು ಅದರಲ್ಲಿ ಮಾಡಿದ್ದಾರೆ. ಅದು ಒಂದು. ಎರಡನೆಯದು, ಅವರ ತಾತ್ವಿಕ ನಿಲುವಿಗೆ ಮತ್ತೆ ಬರಬೇಕು. ರಾಜಕೇಂದ್ರಿತವಾಗಿರುವ ವಸ್ತುವನ್ನು ಬದಲಿಸಿ ಜನಕೇಂದ್ರಿತವಾಗಿರುವ ಒಂದು ವಿಷಯವನ್ನಾಗಿ ಅವರು ಬದಲಾಯಿಸಿದ್ದಾರೆ. ಅದರಲ್ಲಿ ಚಿಕ್ಕವೀರ ರಾಜೇಂದ್ರ ಬರ್ತಾನೆ ಬಹಳ ಪ್ರಾಸಂಗಿಕವಾಗಿ ಬಂದು ಕಾದಂಬರಿಯ ಆರಂಭ ಕಾಲಘಟ್ಟದಲ್ಲಿಯೇ ಕಾಶಿಗೆ ಯಾತ್ರೆ ಹೋಗುತ್ತೆ. ಆನಂತರ ಆಗೀಗ ಸ್ಮೃತಿಗಳಲ್ಲಿ ಚಿಕ್ಕವೀರ ರಾಜೇಂದ್ರನ ಪ್ರಸ್ತಾಪ ಬರುತ್ತೆ ಅನ್ನೋದ್ರ ಹೊರತಾಗಿ ಇನ್ನು ಉಳಿದಿದ್ದಷ್ಟವೂ ಕೂಡ ಕೊಡಗಿನಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ, ತುಳುನಾಡಲ್ಲಿದ್ದಂತಹ ಬೇರೆ ಬೇರೆ ನಾಡುಗಳ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದ ಮುಖಂಡರುಗಳ ಪಾಲ್ಗೊಳ್ಳುವಿಕೆ ಮತ್ತು ಅವರು ಯಾವ ರೀತಿ ಕೊಡಗನ್ನು ಪ್ರೀತಿಸಿದ್ರು ಮತ್ತು ಬ್ರಿಟಿಷರನ್ನು ದ್ವೇಷಿಸಿದ್ರು ಅನ್ನೋದ್ರ ಬಗ್ಗೆ. ಅದರಿಂದ ಜನಕೇಂದ್ರಿತವಾದ ಕಾದಂಬರಿಯನ್ನು ಬದಿಬೇಕು, ಅದು ರಾಜಕೇಂದ್ರಿತವಾಗಿರುವ, ಅವರ ಆಡಳಿತಾತ್ಮಕವಾಗಿರುವ ಕಾದಂಬರಿ ಆಗಿರಬಾರದು ಅನ್ನೋ ಒಂದು ವಿಷಯದಲ್ಲೂ ಕೂಡ ಅವರು ಬಹಳ ಒಳ್ಳೆಯ ಒಂದು ಪದ್ಧತಿಯನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಕಲೆ ಹೇಗಿರಬೇಕು ಅನ್ನೋದಕ್ಕೆ ನಿರಂಜನರ ಬರವಣಿಗೆ, ಬಹಳ ಸಲ ನಾವು ನಿರಂಜನರ ಹೆಚ್ಚಿನ ಕಾದಂಬರಿಗಳನ್ನು ಬಹಳ ಜನ ಓದಿದ್ದೀವೋ ಇಲ್ವೋ, ಇವತ್ತು ಕೂಡ ನಾನು ನೋಡಿದಾಗ ಅನ್ಕೊಂಡೆ ಎಲ್ಲ ಕಾಮ್ರೇಡ್ಗಳನ್ನೇ ಹಾಕಿದ್ದಾರೆ. ಇನ್ನು ನಿರಂಜನ ಏನು ಕಾಮ್ರೇಡ್ಗಳಿಗೆ ಸೀಮಿತವಾಗಿರುವಂಥ ಲೇಖಕ, ನಮಗೆ ಹೆಮ್ಮೆ ಗೌರವ ಇದೆ, ಅದು ಬೇರೆ ವಿಷಯ, ನಮ್ಮನ್ನು ಹಾಕಿದ್ದಕ್ಕೆ ಅದು ಬೇರೆ. ಆದರೆ ಸಾಮಾನ್ಯ ವಿಮರ್ಶಕರು, ಹಾಗಾದರೆ ಸಾಮಾನ್ಯ ಓದುಗರು, ಸಾಮಾನ್ಯವಾಗಿರುವಂತಹ ಸಾಹಿತ್ಯಾಸಕ್ತರು ನಿರಂಜನರನ್ನು ಮುಟ್ಲೇ ಇಲ್ವಾ, ನಿರಂಜನರನ್ನು ಓದಲೇ ಇಲ್ವಾ? ಇದಾಗಿತ್ತು ಸ್ವಲ್ಪ ದಿವಸದ ಕಾಲ. ನಮಗೆಲ್ಲ ಅನುಪಮ ನಿರಂಜನ ಗೊತ್ತಿತ್ತು, ನಿರಂಜನ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಯಾಕಂದ್ರೆ ಅವರು ದಾಂಪತ್ಯ ದೀಪಿಕೆ ಬರೆದಿದ್ದಾರೆ, ಮತ್ತೆ ಮಗುವಿಗೆ ಒಂದು ಕಿವಿ ಮಾತ್ರ ಬರೆದಿದ್ದಾರೆ. ಅದು ಯಾವಾಗಲೂ ಒಂದು ಸಾಹಿತ್ಯ ಕಾಲಘಟ್ಟದ ದೌರ್ಭಾಗ್ಯ ಆ ರೀತಿ ಇರುತ್ತೆ. ಅನುಪಮ ನಿರಂಜನ ಕಡಿಮೆ ಲೇಖಕ್ಕೆ ನಾನು ಹೇಳ್ತಿಲ್ಲ, ಆದರೆ ಅವ್ರು ಬರೆದಿರೋ ಆ ಸಬ್ಜೆಕ್ಟ್ಗಳಿಗೋಸ್ಕರ ಅವ್ರು ಜಾಸ್ತಿ ಪ್ರಚಲಿತರಿದ್ದಾರೆ. ಇಷ್ಟು ಗಂಭೀರವಾಗಿರುವ ಕೆಲಸ ಮಾಡಿರುವ ನಿರಂಜನರ ಬಗ್ಗೆ ಕರ್ನಾಟಕ ಸಾಹಿತ್ಯ ಅಷ್ಟೊಂದು ಗಮನ ಕೊಡದೆ, ಅದನ್ನು ಓದದೆ ಇದ್ದಂಥ ಒಂದು ಪರಿಸ್ಥಿತಿ ಏನಿತ್ತು. ಆದರೆ ಈಗಲಾದರೂ ನಾವು ಇನ್ನೊಂದು ಸಲ ಓದಬೇಕು, ಮತ್ತೊಂದು ಸಲ ಓದಬೇಕು. ನಾನು ಕಲ್ಯಾಣ ಸ್ವಾಮಿ ಬಗ್ಗೆ ಮಾತ್ರ ಓದ್ತೀನಿ ಅಂತ ಅಂದ್ಕೊಂಡಿದ್ದಾನೆ. ಅಪರಂಪಾರನ್ನು ಓದ್ದೆ, ಮೊದಲು ಮೃತ್ಯುಂಜಯನ ಓದ್ತೀನಿ ಅಂದಿದ್ದಾನೆ, ಆಮೇಲೆ ಚಿರಸ್ಮರಣೆಯನ್ನು ಓದ್ತಿ. ಅಷ್ಟರಲ್ಲೂ ಕೂಡ ಒಬ್ಬ ನಿಜವಾದ ಕಾದಂಬರಿಕಾರ ಕಲೆಯನ್ನು ಹೇಗೆ ತುಳಿಸಿಕೊಳ್ಳಬಹುದು, ಅವರು ಯಾವ ಕಾರಣಕ್ಕೂ ಯಾವುದೇ ಸಿದ್ಧಾಂತವನ್ನು ನೇರವಾಗಿ ಪ್ರತಿಪಾದನೆ ಮಾಡುವ ಭಾಷಣಕಾರ ಕೂಡ ಅಲ್ಲ. ಅದು ಕೂಡ ಬಹಳ ಗಮನಿಸಬೇಕಾಗಿರುವಂತಹ ಜವಾಬ್ದಾರಿ ಅಂತ. ಮತ್ತು
ಎರಡನೆಯದು ವಸಾಹತುಶಾಹಿಯೊಂದನ್ನು ಮಾತ್ರ ಅಲ್ಲ, ನಮ್ಮ ಶೆಟ್ಟರು ಹೇಳಿದಂಗೆ ಅಲ್ಲಿ ಜಮೀನ್ದಾರಿ ವಿರೋಧಿಯಾದ ಆಶಯಗಳನ್ನು ಮರೆಯದೇ ತಂದಿದ್ದಾರೆ. ಅದಕ್ಕೋಸ್ಕರವಾಗಿ ಮಾರ್ಕ್ಸ್ವಾದಿ ಅವರಲ್ಲಿ ಜಾಗೃತನಾಗಿದ್ದಾನೆ. ವಸಾಹತುಶಾಹಿಯನ್ನು ವಿರೋಧಿಸಿ ಅದನ್ನು ವಿಜೃಂಭಿಸಿ, ಅದರ ಕ್ರೌರ್ಯವನ್ನು ಮಾತ್ರ ವಿಜೃಂಭಿಸಿ, ಚಿಕ್ಕವೀರ ರಾಜೇಂದ್ರನ ದೋಷಗಳನ್ನು ಅಥವಾ ರಾಮಪ್ಪಯ್ಯನ ಶಾನುಭೋಗನ ದೋಷಗಳನ್ನು ನೀವು ಹೇಳದೆ ಹೋಗ್ಬಿಟ್ರೆ ಅದು ಏಕಪಕ್ಷೀಯಾಗೋಗುತ್ತೆ. ಅಲ್ಲಿರುವಂತಹ ರೈತರಿಗೆ ವಸಾಹತುಶಾಹಿ ಬಂದು ನಗದು ಕಂದಾಯವನ್ನು ಕೊಡುವಂತ ಹೇಳಿದ್ರಿಂದ ಬಹಳ ತೊಂದರೆ ಆಗಿರ್ಬೋದು. ಮತ್ತೆ ಅವರ ಬಹುಪಾಲು ಉತ್ಪನ್ನಗಳನ್ನು ಅವರು ಕಸಿತಾ ಇದ್ದಾರೆ ಮತ್ತು ಸ್ವಾತಂತ್ರ್ಯವನ್ನು ಕಸಿದ್ರು ಅನ್ನೋದವರಿಗೆ ತೊಂದರೆ ಆಗಿರಬಹುದು. ಆದರೆ ಅದಕ್ಕೆ ಮೊದಲಿದ್ದಂತಹ ಭೂಮಾಲೀಕರು, ಜಮೀನ್ದಾರರು ಕೂಡ ಅವರಿಗೆ ಕೊಟ್ಟಿರುವಂತಹ ಕೋಟಲೆ ಏನೂ ಕಡಿಮೆ ಇರೋದಿಲ್ಲ. ರಾಮಪ್ಪಯ್ಯ ಅನ್ನೋ ಅಣ್ಣಿಗೌಡ ಅನ್ನೋರಿಗೆ ಕೊಡುವ ಆ ಕೋಟ್ಲೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸಿಹಿ ಹಾಕು ನಿನ್ನ ಆಸ್ತಿ ಎಲ್ಲ ನಂದು ಅಂತ. ಏನು ಕಾರಣಕ್ಕೆ ಅಂದರೆ ನೀನಂದ್ರೆ ನಿಮ್ಮ ಅಪ್ಪನ ಕಾರಣಕ್ಕೆ ನೀನು ಸಿಹಿ ಹಾಕಬೇಕು ಅಂತ ಒತ್ತಾಯ ಮಾಡುವ ವಿಧಾನ ಇದೇನು ಉತ್ಪ್ರೇಕ್ಷಿತವಾಗಿರುವಂತಹ ಘಟನಾವಳಿಗಳಲ್ಲ. ಅಲ್ಲಿ ಬರಬೇಕಾದ್ರೆ ನಿರಂಜನರಿಗೆ ಒಂದು ಎಚ್ಚರಿಕೆ ಇದೆ. ಹೋರಾಟದ ಸಮುದಾಯದಲ್ಲಿ ಬೇರೆ ಬೇರೆಯವರು ಹೆಂಗೆ ಪಾಲ್ಗೊಂಡಿದ್ದಾರೆ ಅನ್ನೋದನ್ನು ಮರೆಯದೇ ತೋರಿಸ್ಬೇಕು. ಕೊಡವರನ್ನು ತೋರಿಸ್ಬೇಕು, ಅಲ್ಲಿರುವ ಗೌಡರನ್ನ ತೋರಿಸ್ಬೇಕು, ತುಳುವರನ್ನು ತೋರಿಸ್ಬೇಕು, ಸಾಲದಕ್ಕೆ ಕುಡಿಯರನ್ನೂ ತೋರಿಸ್ಬೇಕು. ಆದ್ದರಿಂದ ಆ ಕುಡಿಯರನ್ನ ಆ ಹೋರಾಟದ ಬಹಳ ಮುಂಚೂಣಿ ಪಾತ್ರಗಳಾಗಿ ಇಟ್ಟು ಆ ಕುರ್ತಾ ಮತ್ತು ಕೋಟಿ ಎನ್ನುವ ಯಾರು ಇಬ್ಬರು ಪಾತ್ರಧಾರಿಗಳು ಅವ್ರು ಎಂಥ ಗುರಿಕಾರರು ಮತ್ತು ರಾಜನಿಗೆ ಗುರಿಗಳನ್ನು ಕಲಿಸ್ತಾ ಇದ್ದವರು ಅನ್ನುವಂತಹ ವಾಸ್ತವ ಸತ್ಯಗಳನ್ನು ಹೇಳಿದ್ದಾರೆ. ಅದರಿಂದ ವಸಾಹತುಶಾಹಿಯ ವಿರೋಧವಾಗಿರುವ ಹೋರಾಟವನ್ನು ನಮ್ಮ ಚರಿತ್ರೆಯ ಒಳಗಡೆಯಿಂದಲೇ ಅದನ್ನು ಯಾಕೆ ಹೋರಾಟ ಮಾಡಬೇಕಾಗಿತ್ತು ಮತ್ತು ವಸಾಹತುಶಾಹಿ ಅನ್ನೋದು ಯಾವ ರೀತಿಯಲ್ಲಿ ಒಪ್ಪಂದಗಳ ಮುಖಾಂತರವಾಗಿ ಸ್ನೇಹದ ಹೆಸರಲ್ಲಿ ಮೋಸದಿಂದ ಬಂದು ಇಡೀ ಕೊಡಗನ್ನು ಆಕ್ರಮಿಸ್ತು. ಆ ಕೊಡಗಿನ ದೌರ್ಭಾಗ್ಯ ಏನು ಅಂತ ಹೇಳಿದರೆ ಬ್ರಿಟಿಷರ ಸ್ನೇಹ ಸಿಕ್ತು ಅನ್ನೋ ಆಸೆಗೆ ಆ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಇದ್ದ ಟಿಪ್ಪು ವಿರುದ್ಧ ವೀರರಾಜೇಂದ್ರ, ದೊಡ್ಡ ವೀರರಾಜೇಂದ್ರ 2 ಲಕ್ಷ ರೂಪಾಯಿಗಳ ವಸ್ತು ಸಾಮಗ್ರಿಗಳನ್ನು ಉಚಿತವಾಗಿ ಕೊಡ್ತಾರೆ. ಅದು ಕೊಟ್ಟಾಗ ಪ್ರತಿ ತಿಂಗಳು ಪ್ರತಿ ವರ್ಷ 24,000 ಕೊಡ್ತೀನಿ ಅಂತ ಒಪ್ಕೊಳ್ತಾರೆ. ಅದು ಸ್ನೇಹದ ಬೆಲೆ. ಈ ವಿವರಗಳನ್ನೆಲ್ಲವನ್ನು ಕೂಡ ಎಲ್ಲೂ ಕಥನಕ್ಕೆ ಭಂಗ ತಾರದ ಹಾಗೆ ಪುಟ್ಟಬಸಪ್ಪ ಕಲ್ಯಾಣ ಸ್ವಾಮಿ ಆಗುವ ಕ್ರಮ ಮತ್ತು ಅವನ ಹೆಂಡತಿ ಗಿರಿಜಾ ಒಂದು ಸಂತಾನದ ಅಪೇಕ್ಷೆಯಲ್ಲಿ ಕಾಯುವಂತಹ ಒಂದು ಕ್ರಮ ಇತ್ಯಾದಿಗಳೆಲ್ಲವನ್ನ ಬಹಳ ಮನೋಜ್ಞವಾಗಿ ಕಟ್ಟಿದ್ದಾರೆ. ಅದರಿಂದ ಪ್ರೇರಣೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಚರ್ಚೆಯಲ್ಲಿ ಬೇಕಾದರೆ ಗಮನಿಸಬಹುದು. ಸರ್, ನೀವು ಹೇಳಿದ ಹಾಗೆ ಕಲ್ಯಾಣ ಸ್ವಾಮಿ ಕೊಡುಗಿ ಸೇನೆಗಳಲ್ಲಿ ಎಲ್ಲ ಜಾತಿಗಳವರು, ಲಿಂಗಾಯತರು, ಒಕ್ಕಲಿಗರು, ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಬಿಳಿಯರ ವಿರುದ್ಧ ಹೋರಾಟ ನಡೆಸಿದ್ರು ಅನ್ನೋದೇ ಈ ಹೋರಾಟದ ಅತ್ಯಂತ ಬಹುಮುಖ್ಯ ಪಾತ್ರ ಅಂತ ನಾನು ಅನ್ನಿಸ್ಕೋತೀನಿ. ಮತ್ತು ಯಾರನ್ನು ಹುತಾತ್ಮರು ಅಂತ ನಾವು ಕರಿಬೇಕೋ ಅವರು ಬ್ರಿಟಿಷರ ದೃಷ್ಟಿಯಲ್ಲಿ ಗೂಂಡಾಗಳು ಅಥವಾ ತೊಂದರೆ ಕೊಡುವ ವಿಲನ್ಗಳ ಥರ ಅವರು ಯಾರನ್ನ ಭಾವಿಸಿದ್ರು ಅವರಿಗೆ ಹುತಾತ್ಮ ಪಟ್ಟವನ್ನು ನಿರಂಜನರವರು ಕಾದಂಬರಿಗಳಲ್ಲಿ ಕೊಡ್ತಾರೆ. ಈ ಕಲ್ಯಾಣ ಸ್ವಾಮಿ ಕಾದಂಬರಿಯನ್ನು ಬರೆಯುವಾಗ ಅವರು ಸಾಕಷ್ಟು ಚರಿತ್ರೆಯ ಪುಸ್ತಕಗಳನ್ನು, ಮಾಹಿತಿಗಳನ್ನು ಓದ್ಕೊಂಡ ಪರಿಣಾಮವಾಗಿ ಅವರಿಗೆ ಇದೇ ವಸ್ತುವನ್ನು ವಿಸ್ತರಿಸಿ ಅವ್ರು ಹೇಳಿದಾಗೆ ಈ ಕಾದಂಬರಿಯಲ್ಲಿ ಚಿಕ್ಕವೀರ ರಾಜೇಂದ್ರ ಎಲ್ಲೋ ನಾಮ ಮಾತ್ರವಾಗಿ ಬರ್ತಾರೆ. ಅವರು ನೇರ ಪಾತ್ರವಾಗಿ ಬಂದದ್ದಿಲ್ಲ ಇದರಲ್ಲಿ. ಇದರ ಇನ್ನೊಂದು ಆಯಾಮವಾಗಿ ಸ್ವಾಮಿ ಅಪರಂಪಾರ ಕೃತಿಯಲ್ಲಿ ಬರುತ್ತೆ. ಅದನ್ನು ಕುರಿತು ಈಗ ಸಿದ್ದನಗೌಡ ಪಾಟೀಲರು ನಿಮ್ಮ ಹೇಳಬೇಕು. ನಿರಂಜನರ ಚಾರಿತ್ರಿಕ ಕಾದಂಬರಿಗಳಲ್ಲಿ 2 ಕಾದಂಬರಿಗಳ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಸಮಾಜಮುಖಿ ನಿರಂಜನರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ಒಂದು ಗೋಷ್ಠಿಯನ್ನು ಏರ್ಪಡಿಸಿ ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೆಚ್ಚಿದ್ದು ಅಭಿನಂದನೀಯ. ಆ ಗೆಳೆಯರಿಗೆ ಧನ್ಯವಾದಗಳನ್ನು ಹೇಳ್ತಾನೆ. ನಿರಂಜನರ ಒಬ್ಬ ಸಾಹಿತಿಯಾಗಿ ನಾವು ನೋಡುವಾಗ ಶೆಟ್ಟರಿಗಾಗಲೇ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ರು. ಮಾರ್ಕ್ಸ್ವಾದ ಆ ಟೈಮಲ್ಲಿ ಯಾವ ಹಂತದಲ್ಲಿ ಪ್ರಚಾರದಲ್ಲಿತ್ತು ಅಂತ. ನನ್ನ ಪ್ರಕಾರ ನಿರಂಜನವರ ಹುಟ್ಟೇನೆ ಮಾರ್ಕ್ಸ್ವಾದ ಪರಿಚಯಕ್ಕಿಂತ ಮುಂಚೆನೇ ಒಬ್ಬ ಮಾರ್ಕ್ಸ್ವಾದಿ ಆಗಿದ್ದರು.
ಅಂದರೆ ಮಾರ್ಕ್ಸ್ವಾದದ ವ್ಯಕ್ತಿತ್ವ ಚಿಂತನೆ ಅಥವಾ ಮಾರ್ಕ್ಸ್ವಾದವನ್ನು ಅನುಸರಿಸ್ತಕ್ಕಂಥ ಆ ವ್ಯಕ್ತಿಗಳು ಹೇಗಿರ್ತಾರೆ ಅಥವಾ ಯಾವುದನ್ನು ನಂಬುತ್ತಾರೆ ಅನ್ನೋದನ್ನು ನೋಡಿದಾಗ ಬಹುಶಃ ನಿರಂಜನರು ವಿಧವೆಯ ಮಗ, ಒಬ್ಬ ವಿಧವೆಯ ಮಗನಾಗಿ ಬಾಲ್ಯದಲ್ಲಿ ಅವ್ರ ತಾಯಿಗೆ ಮದುವೆ ಆಗ್ತದೆ. ಮುಂದೆ ಆಕೆ 30 ವರ್ಷದಲ್ಲಿದ್ದಾಗ ನಿರಂಜನರು ಕುಲಕುಂದ ಶಿವರಾಯ ಅವರು ಹುಟ್ಟುತ್ತಾರೆ. ಅವರು ಹುಟ್ಟಿನಿಂದಾನೇ ಈ ಸಮಾಜದಲ್ಲಿ ಎಂತೆಂಥ ನೋವುಗಳನ್ನು, ಯಾಕಂದರೆ ವಿಧವೆಯ ಮಗ, ಎಂತೆಂಥ ನೋವುಗಳನ್ನು ಅನುಭವಿಸಿದ್ರು, ಸಮಾಜದಿಂದ ಅವನು ಹೇಗೆ ಎದುರಿಸಿದ್ರು ಅನ್ನೋದು ಅವರು ತಾವು ಎಲ್ಲಿ ನಿಂತು ಈ ಸಮಾಜವನ್ನು ನೋಡಬೇಕು ಅಂತ ಬಹುಶಃ ಅವಾಗಲೇ ಅವರಿಗೆ ಒಂದು ಮನವರಿಕೆ ಆಗಿದೆ. ಸಮಾಜವನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ಅಥವಾ ಈ ಶೋಷಣೆಗಳನ್ನು, ಅನ್ಯಾಯ ದೌರ್ಜನ್ಯಗಳನ್ನು ನಾನು ಎಲ್ಲಿ ನಿಂತು ನೋಡಬೇಕು, ಯಾವ ನೆಲೆಯಿಂದ ನೋಡಬೇಕು. ಯಾವುದೇ ಒಬ್ಬ ಚಿಂತಕನಿಗಾಗಲಿ ಬರಹಗಾರನಿಗಾಗಲಿ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಎಲ್ಲಿ ನಿಂತು ಗ್ರಹಿಸ್ತೀನಿ ಅನ್ನೋದ್ರ ಮೇಲೆ ಅಭಿವ್ಯಕ್ತಿ ಆಧಾರ ಆಗಿರ್ತದೆ, ಆ ಅಭಿವ್ಯಕ್ತಿ ಬರ್ತದೆ. ಸೊ ನಿರಂಜನರು ಮೊದಲಿಂದಲೂ ಸಹಿತ ಅವರಿಗೆ ಮಾರ್ಕ್ಸ್ವಾದ 1937 ಅಂತ ಕಾಣಿಸ್ತದೆ. ಅದಕ್ಕಿಂತ ಮುಂಚೆನೇ ಅವರು ಶಾಲಾ ಕಾಲೇಜುಗಳಲ್ಲಿರುವಾಗ ಮೊದಲು ಗಾಂಧಿಯನ್ನು ನೋಡ್ತಾರೆ, ಗಾಂಧಿಯನ್ನು ನೇರವಾಗಿ ನೋಡ್ತಾರೆ ಸ್ಕೂಲಲ್ಲಿ ಓದುವಾಗ. ಆಮೇಲೆ ನೆಹರುವನ್ನು ನೋಡ್ತಾರೆ, ಗಾಂಧಿವಾದಿ ಆಗ್ತಾರೆ, ನೆಹರು ಪ್ರಭಾವಕ್ಕೊಳಗಾಗ್ತಾರೆ. ಇದೆಲ್ಲ ಆದಮೇಲೆ ಅವರು ವಿದ್ಯಾರ್ಥಿ ಸಂಘಟನೆಗೆ ಬಂದಾಗ ಆ ಸಂದರ್ಭದಲ್ಲಿ ನೀಲೇಶ್ವರದಲ್ಲಿ ಮತ್ತು ಅವರು ಓದೋ ಸಂದರ್ಭದಲ್ಲಿ ಕೈಯೂರು ಘಟನೆ ನಡೀತದೆ. ಅಪ್ಪು, ಚಿರ್ಕೊಂಡ, ಕೊಯಿಂಬು, ಅಬೂಕರ್ 4 ಜನ ಯುವಕರನ್ನ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಇವರು ಕೋರ್ಟಲ್ಲಿ ಹೋಗಿ ನಿಂತು ನೋಡ್ತಾರೆ. ಆಮೇಲೆ ಪತ್ರಕರ್ತರಾಗ್ತಾರೆ. 1943ರಲ್ಲಿ ಅವರು ವಿದ್ಯಾರ್ಥಿ ಚಳವಳಿಗೆ ಎಡಪಂಥೀಯ ವಿದ್ಯಾರ್ಥಿ ಚಳವಳಿ AISF ಜಾಯಿನ್ ಆದಾಗಲೇ ಬಾಂಬೆಯಲ್ಲಿ ಪ್ರಗತಿಶೀಲ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾರೆ. ಹೋಗಿ ವಾಪಸ್ ಬಂದು ಆ ಪ್ರಗತಿಶೀಲ ಸಾಹಿತ್ಯ ಚಳವಳಿಯನ್ನು ಆರಂಭ ಮಾಡ್ತಾರೆ. ಸೊ ಇದು ಅವರಿಗೆ ಯಾವುದೇ ಒಂದು ಸಂಗತಿಯನ್ನು, ಸಾಮಾಜಿಕ ವಿದ್ಯಮಾನವನ್ನು ಅಥವಾ ಇನ್ನಿತರ ಚಟುವಟಿಕೆಗಳನ್ನು ಯಾವ ನೆಲೆಯಲ್ಲಿ ನಿಂತು ಗ್ರಹಿಸಬೇಕು ಅಂತಕ್ಕಂಥ ಒಂದು ಸಾಮಾನ್ಯವಾದ ಗ್ರಹಿಕೆ ಅವರಿಗೆ ಲಭ್ಯ ಆಗಿದೆ. ಮುಂದೆ ಅವರು ಕೊನೆ ದಿನಗಳಲ್ಲಿ ಒಂದು ಹಂತದಲ್ಲಿ 1948ರಲ್ಲಿ ಅವರು ಕಮ್ಯುನಿಸ್ಟ್ ಪಾರ್ಟಿಯ ಆಕ್ಟಿವಿಸ್ಟ್ ಆಗಿದ್ರು. ಕಮ್ಯುನಿಸ್ಟ್ ಪಾರ್ಟಿಯನ್ನು ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದಾಗ ಇಲ್ಲಿಂದ ಹುಬ್ಬಳ್ಳಿಗೆ ಹೋಗಿ ಭೂಗತವಾಗಿ ಕಮ್ಯುನಿಸ್ಟ್ ಪಾರ್ಟಿಯನ್ನು ಇಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಬ್ಯಾನ್ ಮಾಡಿದ್ರು. ಮುಂದೆ ಬಾಂಬೆ ಕರ್ನಾಟಕದಲ್ಲಿ ಹುಬ್ಬಳ್ಳಿಗೆ ಹೋದಾಗ ಅಲ್ಲಿ ಹೆಡ್ ಆಫೀಸ್ ಮಾಡಿ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿನ ಲೀಡ್ ಮಾಡಿದ್ರು. ಮುಂದೆ ಜನಶಕ್ತಿ ಪತ್ರಿಕೆ ತೆಗೆದ್ರು. ಅದಾದಮೇಲೆ ಅವ್ರ ಮೇಲೊಂದು ಕೇಸ್ ಬಿತ್ತು, ಅವ್ರನ್ನ ಕಾರವಾರದಲ್ಲಿ ಜೈಲಿಗೆ ಹಾಕಿದ್ರು, ಅವ್ರನ್ನ ಬಿಡಿಸ್ಕೊಂಡ. ಅಂದರೆ ಕಮ್ಯುನಿಸ್ಟ್ ಪಾರ್ಟಿಯ ಚಳವಳಿಯೊಳಗೆ ಸಂಪೂರ್ಣವಾಗಿ ತೊಡಕೊಂಡರು. ಸೊ ಇದೆಲ್ಲ ಆದ ನಂತರ 1951 ನಂತರ ಕಮ್ಯುನಿಸ್ಟ್ ಪಾರ್ಟಿ ಮೇಲಿನ ಬ್ಯಾನನ್ನು ವಾಪಸ್ ತೆಗಿತಾರೆ. ಆವಾಗ ಅವರು ಬಂದು ನೇರವಾಗಿ ಸಾಹಿತ್ಯಿಕ ಚಟುವಟಿಕೆಗಳಿಗೆ, ಬರವಣಿಗೆಗಳಿಗೆ ಮತ್ತು ಪತ್ರಕರ್ತರಾಗಿ ಕೆಲಸ ಮಾಡ್ತಾರೆ. ಅಂದರೆ ಈ ಕಾದಂಬರಿ ಬರೆಯುವ ಸಂದರ್ಭಕ್ಕಾಗಲೇ ಅವರು ಮಾರ್ಕ್ಸ್ವಾದಿ ಚಿಂತನೆಗಳನ್ನು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೇನೆ ಮಾರ್ಕ್ಸ್ವಾದಿ ದೃಷ್ಟಿಕೋನದಿಂದ ನೋಡೋದು ಅಂತಂತಂದರೆ ವಾಸ್ತವವಾದಿ ದೃಷ್ಟಿಕೋನದಿಂದ ಈ ಸಮಾಜವನ್ನು ನೋಡೋದು ಅಂತಕ್ಕಂಥ ನಿಲೆಗೆ ಬಂದರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 2 ಕಾದಂಬರಿಗಳ ಬಗ್ಗೆ ಮಾತನಾಡಿದ್ದಾರೆ. ಸ್ವಾಮಿ ಅಪರಂಪಾರ ಅಂತಕ್ಕಂಥ ಇನ್ನೊಂದು ಐತಿಹಾಸಿಕ ಘಟನೆಯ ಕಾದಂಬರಿ ನಮ್ಮ JP ಅವರು ಮಂಜಿಗಿರವರು ಹೇಳಿದಾಗೆ ಆ ಕಲ್ಯಾಣ ಸ್ವಾಮಿಯ ಪ್ರಸಂಗ ಏನಿದೆ ಅದರಲ್ಲಿ ಇನ್ನೊಂದು ಅದೇ ಘಟನೆ, ಅದೇ ಸಂದರ್ಭ 1820ರಿಂದ 1870ರವರೆಗೂ ಕೊಡಗು ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳಿದಾವಲ್ಲ, ಆ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ಇಟ್ಟುಕೊಂಡು ಕಥೆಗಳನ್ನು ಮಾಡಿ ಬಹುಶಃ ಗೆಜೆಟಿಯರ್ಗಳನ್ನೆಲ್ಲ ಅಧ್ಯಯನ ಮಾಡಿ ಸಾಕಷ್ಟು ಕೃತಿಗಳನ್ನು ಅಧ್ಯಯನ ಮಾಡಿ ಇದನ್ನು ಮಾಡಿದ್ದಾರೆ. ಬಹುಶಃ ಚಿಕ್ಕವೀರ ರಾಜೇಂದ್ರ ಬಗ್ಗೆ ಹಲವಾರು ಕಾದಂಬರಿಗಳು ಬಂದಿದ್ದಾವೆ. ಜ್ಞಾನಪೀಠ ಪ್ರಶಸ್ತಿ ಬಂದಂಥ ಕಾದಂಬರಿಗಳನ್ನು ಚಿಕ್ಕವೀರ ರಾಜೇಂದ್ರಗಳ ಬಗ್ಗೆ ಬಂದಿದ್ದಾವೆ. ಅಂದರೆ ನಿರಂಜನರು ಚಿಕ್ಕವೀರ ರಾಜೇಂದ್ರನ ಘಟನೆಯನ್ನು ಅಥವಾ ಅವನ ಆಡಳಿತವನ್ನು, ಆ ಸಂದರ್ಭದಲ್ಲಿ ಬ್ರಿಟಿಷರು ಮಾಡಿರ್ತಕ್ಕಂಥ ದಾಳಿಯನ್ನು ಗಮನಿಸಿದರೆ ಇವರು ಜನಕೇಂದ್ರಿತವಾಗಿದ್ದುಕೊಂಡು, ಜನರ ಮಧ್ಯೆ ಇದ್ದುಕೊಂಡು ಜನ ಬ್ರಿಟಿಷ್ ಆಡಳಿತಕ್ಕೆ ಯಾವ ಥರದ ಪ್ರತಿರೋಧವನ್ನು ತೋರಿಸಿದ್ರು ಅನ್ನೋದನ್ನು ಅಪರಂಪಾರ ಸ್ವಾಮಿಯನ್ನು ಕೇಂದ್ರವಾಗಿಟ್ಕೊಂಡು ಇಲ್ಲಿ ನೋಡ್ತಾರೆ. ಇಲ್ಲಿ ಸ್ವಲ್ಪ ಔಟ್ ಆಫ್ ಕಾಂಟೆಸ್ಟ್ ಆದರೂ ಒಂದು ವಿಷಯನ ತಮ್ಮ ಗಮನಕ್ಕೆ ತರ್ತೇನೆ. ಸ್ವಾಮಿ ಅಪರಂಪಾರ ಚಿಕ್ಕವೀರ ರಾಜೇಂದ್ರನ ತಾಯಿಯಾಗಿ ಅಪರಂಪಾರನ ವೀರಪ್ಪ ಮತ್ತು ನಂಜುಂಡ ಇಬ್ಬರನ್ನೂ ಅವನ್ನ ಕೊಲೆ ಮಾಡಕ್ಕೆ ನೋಡ್ತಾರೆ. ಸತ್ತು ಹೋಗಿದ್ದಾರೆ ಅಂತ ಕಾರಿನಲ್ಲಿ ಬಿಟ್ಟು ಬರ್ತಾರೆ.
ಆಕಸ್ಮಿಕವಾಗಿ ಅಲ್ಲಿರ್ತಕ್ಕಂಥ ಏನು ಬಿಟ್ಟು ಬರಕ್ಕೆ ಹೋಗಿರ್ತಾರೆ ರಾಜ್ಭಟ್ರು, ಈ ವೀರಪ್ಪ ಅವನ ದೇಹದೊಳಗೆ ಇನ್ನೂ ಉಸಿರಿರೋದು ಗೊತ್ತಾಗಿ ಅವನನ್ನು ಕಾಪಾಡ್ಕೊಂಡು ಬಂದು ಅವನ ಮೂಲ ಇದಕ್ಕೆ ಇನ್ನೊಂದು ಕಡೆ ರಾಜನಿಷ್ಠರಿಗೆ ತಗೊಂಡು ಅವನು ಜೋಪಾನ ಮಾಡ್ತಾರೆ. ಅವನು ಜೀವಂತವಾಗಿ ಉಳಿತಾನೆ. ಮುಂದೆ ಅವನು ಒಬ್ಬ ಆಧ್ಯಾತ್ಮಿಕ ನೆಲೆಯಿಂದ, ಅಂದರೆ ಮೂಲಭೂತವಾಗಿ ಬಸವ ಚಿಂತನೆಯಿಂದ, ಶರಣರ ಚಿಂತನೆಗೆ ಪ್ರಭಾವಿತನಾಗಿ, ಇದು ಮೂಲ ಹಾಲೇರಿ ಸಂಸ್ಥಾನ ಆ ಥರದ ಬಸವ ಚಿಂತನೆಯಿಂದ ಬಂದದ್ದು. ಸೊ ಆ ಥರದ ಪರಿಣಾಮವಾಗಿ ಅವನೊಬ್ಬ ಸನ್ಯಾಸಿ ಆಗ್ತಾನೆ. ಸನ್ಯಾಸಿಯಾಗಿ ವೀರಪ್ಪ ಅನ್ನೋ ಹೆಸರನ್ನು ತೆಗೆದು ಸ್ವಾಮಿ ಅಪರಂಪಾರ ಅಂತ ಹೆಸರಿಟ್ಕೊತಾನೆ. ಯಾಕಂದ್ರೆ ಅವನಿಗೆ ಚಿಕ್ಕವೀರ ರಾಜೇಂದ್ರನಿಂದನೇ ಅಪಾಯ ಇರ್ತದೆ. ಅವನ ಸಹೋದರ ಚಿಕ್ಕವೀರ ರಾಜೇಂದ್ರನಿಂದನೇ ಜೀವಕ್ಕೆ ಅಪಾಯ ಇರ್ತದೆ. ಅವನು ಭೂಗತವಾಗಿ ಇದ್ದು ಕೆಲಸ ಮಾಡ್ತಾನೆ. ಇದ್ದು ಕೆಲಸ ಮಾಡುವಾಗ ಒಂದನ್ನು ಗಮನಿಸಬೇಕು, ಅಲ್ಲಿ ಆ ಪ್ರದೇಶದಲ್ಲಿ ಸ್ವಾಮಿ ಅಪರಂಪಾರ ಚಿಕ್ಕವೀರ ರಾಜೇಂದ್ರನ ಅರೆಸ್ಟ್ ಮಾಡ್ತಾರೆ, ಒಯ್ದು ಜೈಲಿಗೆ ಇಡ್ತಾರೆ ಬ್ರಿಟಿಷರು. ಅದಾದಮೇಲೆ ಸ್ವಾಮಿ ಅಪರಂಪಾರ ಏನು ಮಾಡ್ತಾನೆ, ಇದು ಅವನ ನನ್ನ ಸಹೋದರ, ಅವನು ಜೈಲಿಗೆ ಇಟ್ಟಿದ್ದಾರೆ. ಸೊ ನನ್ನ ಕೆಲಸ ಏನಂದ್ರೆ ಬ್ರಿಟಿಷರು ವಶಪಡಿಸಿಕೊಂಡಿರ್ತಕ್ಕಂಥ ಕೊಡಗು ಸಂಸ್ಥಾನವನ್ನು ಮತ್ತೆ ವಾಪಸ್ ತಗೊಂಡ್ಬರೋದು ಹೇಗೆ ಅನ್ನೋ ಒಂದು ಪ್ರಯತ್ನದಲ್ಲಿ ಅವನೇನು ಮಾಡ್ತಾನೆ, ಇವನ್ ಮುಮ್ಮಡಿ ಕೃಷ್ಣರಾಜರ ಹತ್ರ ಹೋಗ್ತಾನೆ, ಕೃಷ್ಣರಾಜ ಒಡೆಯರ ಹತ್ರನೂ ಹೋಗ್ತಾನೆ, ಇಕ್ಕೇರಿಗೂ ಹೋಗ್ತಾನೆ, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಾಮಂತರನ್ನ ನೀವು ಭೇಟಿಯಾಗಿ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಣ ಅಂತ ಹೇಳಿ ಅವ್ರನ್ನೆಲ್ಲರನ್ನೂ ಸಂಘಟನೆ ಮಾಡ್ತಾನೆ. ಇದನ್ನು ಔಟ್ ಆಫ್ ಇಂಟ್ರೆಸ್ಟ್ ಅಂತ ಯಾಕೆ ಹೇಳ್ತಂದ್ರೆ, ಇದೇ ಒಂದು ಪ್ರಯತ್ನ, ಇದು ಟಿಪ್ಪು ಸುಲ್ತಾನ್ನ ಸಾವಿನ ನಂತರ ನಡೆದಿರ್ತಕ್ಕಂಥ ಮೈಸೂರು ಯುದ್ಧದ ಕೊನೆಯ ಯುದ್ಧದ ನಂತರ ನಡೆದಿರ್ತಕ್ಕಂಥ ವಿದ್ಯಮಾನ ಇದು. ಯಾಕಂದರೆ ಟಿಪ್ಪುನ ಸೋಲು ಮತ್ತು ಸಾವು ಬ್ರಿಟಿಷರಿಗೆ ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ವ್ಯಾಪಿಸೋಕೆ ಒಂಥರ ಬಾಗಿಲವನ್ನು ತೆರೆದಂಗೆ ಆಗ್ತದೆ. ಟಿಪ್ಪು ಸಹಿತ ಅದಕ್ಕೊಂದು ಟಿಪ್ಪು ಸುಲ್ತಾನ್ ಸಹಿತ ಇಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದು ಈ ಕೃತಿಯಲ್ಲಿ ಪ್ರಸ್ತಾಪ ಆಗಿಲ್ಲ, ಆದರೆ ಐತಿಹಾಸಿಕವಾಗಿ ಒಂದು ಗಜೇಂದ್ರಗಡ ಒಪ್ಪಂದ ಅಂತ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನು ಉತ್ತರ ಕರ್ನಾಟಕದ ಮೇಲೆ ದಂಡೆತ್ತು ಹೋಗ್ತಾ ಇರ್ತಾನೆ. ಅಲ್ಲಿ ಸೊಂಡೂರ ಗೋರ್ಪಡೆಯವರಾಗಲಿ ಅವರು ಗಜೇಂದ್ರಗಡ ಅವರ ಆಡಳಿತದಲ್ಲಿ ಬರ್ತದೆ. ರಾಮದುರ್ಗ, ನರಗುಂದ, ಜಮಖಂಡಿಯಲ್ಲಿರ್ತಕ್ಕಂಥ ಮರಾಠ ಅರಸರೇನಿರ್ತಾರೆ ಅವ್ರ ಮೇಲೆ ದಾಳಿ ಮಾಡ್ತಾನೆ. ಅವರೆಲ್ಲರೂ ಸೋಲ್ತಾರೆ, ಟಿಪ್ಪು ಸುಲ್ತಾನ್ ಕೈಯಲ್ಲಿ ಸೋಲ್ತಾರೆ. ಸೋತಾಗ ವಾಪಸ್ ಟಿಪ್ಪು ಸುಲ್ತಾನ ಗಜೇಂದ್ರಗಡಕ್ಕೆ ಬಂದು ಅವ್ರನ್ನೆಲ್ಲರೂ ಕರೆಸ್ತಾನೆ, ಎಲ್ಲ ಅರ್ಥನೂ ಕರೆಸ್ತಾನೆ. ಕರೆಸಿ ಹೇಳ್ತಾನೆ, ನೀವು ನನಗೆ ಸೋತಿದ್ದೀರಿ ಅಂತ ನಾನು ತಿಳ್ಕೊಳ್ಳೋದಿಲ್ಲ, ನಿಮ್ಮ ರಾಜ್ಯವನ್ನು ನೀವೇ ಇಟ್ಕೊಳ್ರಿ, ನೀವೇ ಆಡಳಿತ ಮಾಡ್ರಿ, ಆದರೆ ನಾವೆಲ್ಲರೂ ಇಲ್ಲೊಂದು ಒಪ್ಪಂದಕ್ಕೆ ಬರೋಣ, ನಾವೆಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಣ ಅಂತಕ್ಕಂಥ ಒಂದು ಒಪ್ಪಂದವನ್ನು ರೆಡಿ ಮಾಡ್ತಾನೆ. ಅವ್ರು ಎಲ್ಲರೂ ಸಹಿ ಹಾಕ್ತಾರೆ, ಯಾರು ಸೋತಾರ್ಥ ಎಲ್ಲರೂ ಸಹಿ ಹಾಕ್ತಾರೆ. ಅವರ ರಾಜ್ಯವನ್ನು ಅವ್ರು ಬಿಟ್ಟು ಬರ್ತಾನೆ. ಟಿಪ್ಪು ಸುಲ್ತಾನ್ ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಬರೋದ್ರೊಳಗೇನೆ ಅವರೆಲ್ಲರೂ ಬ್ರಿಟಿಷ್ ಜೊತೆ ಕೈ ಜೋಡಿಸಿರ್ತಾರೆ, ಅಲ್ಲಿರ್ತಕ್ಕಂಥ ಮರಾಠ ಅರಸರು. ಸೊ ಈ ಒಂದು ವಿದ್ಯಮಾನ ನಡೆದಿರ್ತಕ್ಕಂಥದ್ದು ಅಂಥದ್ದೇ ಒಂದು ಪ್ರಯತ್ನವನ್ನ ಇವ್ರು ಮಾಡ್ತಾರೆ. ಯಾರು? ಸ್ವಾಮಿ ಅಪರಂಪಾರ. ಈ ಸ್ವಾಮಿ ಅಪರಂಪಾರ ಈ ಕಾದಂಬರಿಯಲ್ಲಿ ನಿರಂಜನ ಬೇರೆ ಬೇರೆ ಕಾದಂಬರಿಗಳಲ್ಲಿ ಕಾಣದೇ ಇರ್ತಕ್ಕಂಥ ಒಂದು ಅಂಶ ಅಂದರೆ, ಹೆಚ್ಚು ಕಡಿಮೆ ಬಸವಣ್ಣ ಮತ್ತು ಶರಣರ ಎಲ್ಲ ವಚನಗಳನ್ನು, ಅವ್ರು ನಿಮ್ಮ ಹೆಸರು ಏನು ಅಂತ ಕೇಳಿದಾಗ ಅವನು ವಚನಗಳನ್ನೇ ಹೇಳ್ತಾನೆ. ಎಲ್ಲಿರ್ತಿ ಅಂತ ಕೇಳಿದಾಗ ಅಕ್ಕಮದೇವಿ ವಚನವನ್ನು ಹೇಳ್ತಾನೆ. ಏನು ಮಾಡ್ತಾನೆ, ಇವನು ಎಲ್ಲ ವಚನಕಾರರು, ಇವನು ಸತ್ಯಕ್ಕನ ವಚನವನ್ನು ಹೇಳ್ತಾನೆ. ನಿನಗೆ ನಿನ್ನ ಮೂಲ ಯಾವುದು, ನಿಮ್ಮ ಊರು ಯಾವುದು, ನಿಮ್ಮ ಜಮೀನಿದೆಯಾ, ಅವಾಗ ಅವನು ಸತ್ಯಕ್ಕನ ವಚನಗಳನ್ನು ಹೇಳ್ತಾನೆ. ಆ ದಾರಿಯಲ್ಲಿ ಹೊರಟಾಗ ವನ್ನ ವಸ್ತ್ರ ಬಿದ್ದಿದ್ರೆ ಮುಟ್ಟಿದ್ದೇನೆ, ಆದರೆ ನಿಮ್ಮ ಪ್ರಮತ್ರ ರಾಣಿ ಅಂತ ಸತ್ಯಕ್ಕನೊಂದು ವಚನ ಇದೆ. ಪೌರ ಕಾರ್ಮಿಕೆ ಅಂತ ಒಂದು ವಚನ ಇದೆ. ಅಂಥ ವಚನಗಳನ್ನು ಹೇಳ್ತಾನೆ. ಅಂದರೆ ಅಪರಂಪಾರ ಆ ಬಸವ ತತ್ವ ಮತ್ತು ಶರಣ ತತ್ವಕ್ಕೆ ಎಷ್ಟು ಪ್ರಭಾವಿಯಾಗಿದ್ದ ಮತ್ತು ಅವನು ಯಾವ ರೀತಿ ಜನರ ಮೇಲೆ ಪ್ರಭಾವವನ್ನು ಮಾಡ್ದ ಅನ್ನೋದನ್ನು ಹೇಳ್ತಾನೆ. ಅಪರಂಪಾರ ಸ್ವಾಮೀಜಿ ಯಾವ ರೀತಿ ಜನರನ್ನು ಸಂಘಟಿಸಿ ತಮ್ಮ ಚಿಕ್ಕವೀರ ರಾಜೇಂದ್ರ ಬಂಧನಕ್ಕೊಳಗಾಗಿ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋದಾಗ ಬ್ರಿಟಿಷ್ ಜೊತೆ ಮಾತಾಡ್ತಾರೆ. ಅದಾದಮೇಲೆ ಅವ್ರ ಮಗಳು ಅವರು ಸೇರಿ ಲಂಡನ್ಗೆ ಹೋಗ್ತಾರೆ. ಇದು ಒಂದು ಟ್ರ್ಯಾಕ್. ಬಟ್ ಇನ್ನೊಂದು ಟ್ರ್ಯಾಕ್ ಅದು ಆ ಕಡೆ ನಡೆಯುವಾಗ ಇಲ್ಲಿ ಅಪರಂಪಾರ ಸ್ವಾಮಿ ಸಂಘಟನೆ ಮಾಡ್ತಾ ಇರ್ತಾರೆ. ಮುಂದೆ ಬ್ರಿಟಿಷರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ತೊಗೊಂಡೋಗಿ ಬೆಂಗಳೂರು ಜೈಲಿಗೆ ಹಾಕ್ತಾರೆ. ಅವ್ರ ಎರಡು ಕಣ್ಣುಗಳನ್ನ ತೆಗಿತಾರೆ. ಸೊ ಇದು ತೆಗೆದಾದ್ಮೇಲೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಳಲ್ಲಿ, ಅದು ಕಿತ್ತೂರು ಚೆನ್ನಮ್ಮ ಇರಲಿ ಅಥವಾ ಬೇರೆ ಬೇರೆ ಸಂಸ್ಥಾನಗಳಲ್ಲಿರ್ತಕ್ಕಂಥ ಇರಲಿ, ಎಲ್ಲ ಥರ ಯಾವ ಥರ ಸೋಲುಗಳು ಆದವೋ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಅರಸೊತ್ತಿಗೆಗಳು ನಡೆಸಿರ್ತಕ್ಕಂಥ ಬ್ರಿಟಿಷ್ ವಿರೋಧಿ ಹೋರಾಟಗಳಿಗೆ ಆ ಥರದ ಸೋಲು ಇಲ್ಲಿ ಆಗ್ತದೆ. ಭಾಳ ಅದಕ್ಕೆ ಐತಿಹಾಸಿಕ ದಾಖಲೆಗಳಿದ್ದಾವೆ. ತೀರಾ ಅಲ್ಲಿ ಬಂದಿರತಕ್ಕಂಥ ಸಂಭಾಷಣೆಗಳು ಅಲ್ಲಿ ನಡೆದುವ ಅಂತಂದರೆ ಒಂದು ಕಥೆ, ಅದು ಸ್ಕ್ರೀನ್ ಪ್ಲೇ ಒಬ್ಬ ಕಾದಂಬರಿಕಾರ ಕೂತ್ಕೊಂಡು ಬರೀತಾನೆ, ಒಂದು ಇಮ್ಯಾಜಿನೇಷನ್ ಮಾಡಿ ಈ ಥರ ಆಗಿರಬೇಕು ಅಂತ. ಅಂದರೆ ಇಡೀ ನಮಗೆ ಅಚ್ಚರಿ ಆಗೋದು ಕಲ್ಯಾಣ ಸ್ವಾಮಿ ಆಗಿರ್ಬೋದು ಅಥವಾ ಸ್ವಾಮಿ ಅಪರಂಪಾರ ಆಗಿರ್ಬೋದು,
ಇವರು ಇಡೀ ಬೆಂಗಳೂರಿನಿಂದ ಮಡಿಕೇರಿ ಪ್ರದೇಶವನ್ನು, ಮೈಸೂರನ್ನು ಕಾಲ್ನಡಿಗೆಯಲ್ಲಿ ಅಡ್ಡಾಡಿ ಸಂಘಟನೆ ಮಾಡ್ತಾರೆ. ಕಾಲ್ನಡಿಗೆಯಿಂದನೇ ಅಡ್ಡಾಡಿ ಸಂಘಟನೆ ಮಾಡ್ತಾರೆ, ಅಲ್ಲಿ ಸಾಮಂತರನ್ನ ಭೇಟಿಯಾಗ್ತಾರೆ. ಸೊ ಇದೆಲ್ಲವನ್ನು ನೋಡಿದರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಒಂದು ತೀವ್ರವಾದಂಥ ಸಂಘರ್ಷಕ್ಕೆ ಜನರನ್ನು ಅಣಿ ಮಾಡೋದಿದೆಯಲ್ಲ. ಬಹಳ ಕಾದಂಬರಿಗಳು ಹೆಚ್ಚು ರಾಜ ಅರಮನೆ ಯಾವ ರೀತಿ ಬ್ರಿಟಿಷರ ವಿರುದ್ಧ ಕೆಲಸಗಳನ್ನ ಮಾಡ್ತು ಅಂತ ಅನ್ನೋದನ್ನು ಹೇಳ್ತಾ ಇರುವಾಗ, ಇಲ್ಲಿ ಜನ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಅಣಿಯಾಗಿದ್ದರು ಅಂತ ಅನ್ನೋದನ್ನು ಈ ಸ್ವಾಮಿ ಅಪರಂಪಾರ ಕಾದಂಬರಿ ಹೇಳ್ತಾ ಬರ್ತದೆ. ಇನ್ನೊಂದು ವಿಷಯವನ್ನು ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಗಮನಿಸಬೇಕು ಅಂತಂದರೆ, ಬಹುತೇಕ ಇವತ್ತು ಕಿತ್ತೂರು ಚೆನ್ನಮ್ಮ, ಮಲ್ಲಸರ್ಜೆ ಇದ್ದಾಗಲೂ ಸಹಿತ ಬ್ರಿಟಿಷ್ ಜೊತೆ ಹಲವಾರು ಒಪ್ಪಂದ ಮಾಡಿಕೊಂಡಿರ್ತಾರೆ. ಸೊ ಒಂದು ನಿರ್ದಿಷ್ಟವಾದ ಸಂದರ್ಭದಲ್ಲಿ ಚೆನ್ನಮ್ಮನಿಗೂ ಬ್ರಿಟಿಷರಿಗೂ ಥ್ಯಾಕರೆಗೂ ಸಂಘರ್ಷ ಆರಂಭ ಆಗ್ತದೆ. ಅಲ್ಲಿ ಥ್ಯಾಕರೆ ಸಾಯ್ತಾನೆ. ಹಾಗೆಯೇ ಇಲ್ಲಿ ರಾಬರ್ಟ್ಸನ್, ಕರ್ನಲ್ ವೀರ್ ಇವರೆಲ್ಲ ಬಂದು ಮಡಿಕೇರಿ ಪ್ರಾಂತವನ್ನು ವಶಪಡಿಸಿಕೊಂಡಾಗ, ಅದಕ್ಕಿಂತ ಮುಂಚೆ ಚಿಕ್ಕೂರು ರಾಜೇಂದ್ರಕ್ಕಿಂತ ಮುಂಚಿನ ಅರಸರು ಬ್ರಿಟಿಷ್ ಜೊತೆಗೆ ಒಂದು ಸಂಬಂಧದಲ್ಲಿರ್ತಾರೆ ಅವ್ರ ಜೊತೆ. ಅಂದರೆ ಟಿಪ್ಪು ಸುಲ್ತಾನ ಸಂಘರ್ಷ ಮಾಡುವ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಹುತೇಕ ಅರಸರು ಬ್ರಿಟಿಷ್ ಜೊತೆ ಒಂದು ಒಪ್ಪಂದದಲ್ಲಿರ್ತಾರೆ. ಬಟ್ ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ನಾವು ನೋಡ್ತಾ ಇರ್ತೀವಿ. ಚಿಕ್ಕವೀರ ರಾಜೇಂದ್ರ ಆಗಿರ್ಬೋದು, ಅಥವಾ ಸ್ವಾಮಿ ಅಪರಂಪಾರ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಇವರೆಲ್ಲರೂ ಮೈಸೂರು ಮಹಾರಾಜರ ಥರ ಬ್ರಿಟಿಷ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರೆ ಅವ್ರು ಇನ್ನೂ ಇರ್ಬೋದಾಗಿತ್ತಲ್ಲ ಅಂತಕ್ಕಂಥದ್ದು ಒಂದು. ಇಲ್ಲ, ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಾದರು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಸೊ ಇಲ್ಲಿ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಚಿಕ್ಕವೀರ ರಾಜೇಂದ್ರ ಆಗಿರ್ಬೋದು, ಅಥವಾ ಈ ಥರದ ಹಲವಾರು ಅರಸರು ಯಾರು ಬ್ರಿಟಿಷ್ ವಿರುದ್ಧ ಬಂದಿದ್ರು, ಅವರೆಲ್ಲರೂ, ಇವನ್ ಸುರಪುರದ ವೆಂಕಟಪ್ಪ ನಾಯಕ ಆಗಿರ್ಬೋದು, ಇವರು ಎಲ್ಲರೂ ಸಹಿತ ಹೊಂದಾಣಿಕೆಯನ್ನು ಮಾಡಿಕೊಳ್ದೇನೆ ಸಂಘರ್ಷಕ್ಕೆ ಇಳಿದು, ಯಾವುದೇ ಸಂದರ್ಭದಲ್ಲಿ ಒಂದು ಸಂಘರ್ಷಕ್ಕೆ ಇಳಿದು ತಮ್ಮ ಪ್ರಾಣವನ್ನು ಹೋಗ್ತದೆ ಅಂತ ಗೊತ್ತಿದ್ದಾಗಲೂ ಸಂಘರ್ಷಕ್ಕೆ ಇಳಿದ್ರಲ್ಲ, ಆ ಸಂಘರ್ಷದ ಕಾರಣಕ್ಕಾಗಿ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯಲ್ಲಿ ಬರ್ತಾರೆ. ಸೊ ಅಂಥ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯಲ್ಲಿ ಬಂದಾಗ ಕೊಡಗು ಪ್ರಾಂತದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರು, ಇಲ್ಲಿ ಸ್ವಾಮಿ ಅಪರಂಪಾರ ಹೋಗಿ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯವ್ರನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ, ಇಲ್ಲ ನಾವು ಕೊಡಗಿನವರು ಸ್ವಾತಂತ್ರ್ಯ ಹೋರಾಟವನ್ನು ಮತ್ತೆ ಆರಂಭ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಗೆ ಸಹಕಾರ ಮಾಡಿ ಅಂತ ಕೇಳ್ತಾರೆ. ಅವರು ಹಾಗಿದ್ರೆ ಬಂದು ಹೇಳ್ತಾರೆ ಅಂತ ಕೇಳ್ತಾರೆ. ಹ್ಞೂ ಅಂತ ಹೇಳ್ತಾರೆ. ಇವರಿಗೆ ಆಯಿತು, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಕಳಿಸಿ ಅವರು ಇವರು ಸ್ವಾಮಿ ಅಪರಂಪಾರ ಜೊತೆ ಬರೋದಿಲ್ಲ. ಅವ್ರು ಮತ್ತೆ ಬ್ರಿಟಿಷ್ ಜೊತೆಗೇ ಇರ್ತಾರೆ. ಯಾಕಂದ್ರೆ ಆ ಜೊತೆಗೆ ಆಗಲೇ ಬ್ರಿಟಿಷರು ಮೈಸೂರು ಒಡೆಯರ ಅರಸರ ಆಡಳಿತವನ್ನು ನಗರ ಬಂಡಾಯದ ನಂತರ 1830 ನಂತರ ಅವರ ಆಡಳಿತವನ್ನು ವಾಪಸ್ ಬ್ರಿಟಿಷರು ತೊಗೊಂಡಿರ್ತಾರೆ. 1880ರವರೆಗೂ, ಅಂದರೆ 50 ವರ್ಷ ತೊಗೊಂಡಿರ್ತಾರೆ. ಆ ಟೈಮಲ್ಲಿ ಈ ಎಲ್ಲ ಬೆಳವಣಿಗೆಗಳಾಗ್ತವೆ. ಸೊ ಸ್ವಾಮಿ ಅಪರಂಪಾರ ಕೃತಿ ಇದು ಒಂದು ಐತಿಹಾಸಿಕ ವಿದ್ಯಮಾನಗಳನ್ನು, ಘಟನೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಮಾನವೀಯ ಸಂಬಂಧಗಳನ್ನು ಬೆಸೆತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾರೆ. ಇನ್ನು 5 ನಿಮಿಷ 10 ನಿಮಿಷದಲ್ಲಿ ಸಾಯ್ತಾನೆ ವೀರಪ್ಪ ಅಂತಕ್ಕಂಥ ಒಬ್ಬ ರಾಜಕುಮಾರ ಅಂದಾಗ, ಅವನ ಸೇನಾಧಿಪತಿಗಳು ಅವನು ಎತ್ಕೊಂಡ್ಬಂದು ಯಾವುದೋ ಒಂದು ಮನೆಯಲ್ಲಿಟ್ಟು ಅವರು ಅವನ ರಕ್ಷಣೆ ಮಾಡಿ, ಚಿಕ್ಕವೀರ ರಾಜೇಂದ್ರನಿಗೆ ಗೊತ್ತಾದರೆ ಇವನು ತಲೆಯನ್ನು ತೆಗಿತಾರೆ ಅಂತ ಗೊತ್ತಿದ್ರೂ ಅವನನ್ನು ಜೋಪಾನ ಮಾಡ್ತಾರೆ. ಮುಂದೆ ಅವನು ಬೆಳೆದು ಒಂಥರ ಬಾಹುಬಲಿತರೊಳಗೆ ಅವನು, ನನಗೆ ಯಾವ ಅರಸೊತ್ತಿಗೆ ಬೇಡ, ನನಗೆ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ಈ ಸ್ಥಳೀಯ ಸಂಸ್ಥಾನ ಉಳಿಬೇಕು ಅಂತಕ್ಕಂಥ ಒಂದೇ ಮನೋಭಾವದಿಂದ ಇವನು ಸ್ವಾಮಿಯ ವೇಷವನ್ನು ಹಾಕ್ಕೊಂಡು ಪ್ರಚಾರ ಮಾಡ್ತಾನೆ, ಚಳವಳಿಗೆ ಬರ್ತಾನೆ, ವಚನ ಸಾಹಿತ್ಯವನ್ನು ಬಳಸ್ಕೊಳ್ತಾರೆ. ಇಲ್ಲಿ ನಿರಂಜನರು ಬಹುಶಃ ಇದನ್ನು ಕಾದಂಬರಿಯನ್ನು ಬರುವಾಗ ಎಲ್ಲ ವಚನಕಾರನೂ ಅಧ್ಯಯನ ಮಾಡಿದ್ದಾರೆ. ವಚನಕಾರನ ಅಧ್ಯಯನ ಮಾಡಿ ಆ ಸಂದರ್ಭಕ್ಕೆ ಸೂಕ್ತವಾದಂಥ ವಚನಗಳನ್ನು ಬಳಸಿಕೊಂಡು ಇಲ್ಲಿ ಸ್ವಾಮಿ ಅಪರಂಪಾರರ ಕ್ಯಾರೆಕ್ಟರ್ನ ಕಟ್ಟಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಅಂತಿಮವಾಗಿ ಚಿಕ್ಕವೀರ ರಾಜೇಂದ್ರ ಅವ್ರ ಮಗಳು ಬ್ರಿಟಿಷರ ಸಹಾಯದಿಂದನೇ ಜೈಲಿಗೆ ಹೋದ್ಮೇಲೆ ವೆಲ್ಲೂರು ಗೃಹ ಬಂಧನದಲ್ಲಿ ಇರ್ತಾರೆ. ಅಲ್ಲಿಂದ ಬ್ರಿಟಿಷ್ ಜೊತೆ ಒಪ್ಪಂದ ಮಾಡಿಕೊಂಡು ಅವರು ಲಂಡನ್ಗೆ ಹೋಗ್ತಾರೆ. ಅವ್ರ ಮಗಳಲ್ಲಿ ಹೋಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರ್ಕೊಂಡು ಹೋಗ್ತಾರೆ. ಬೇರೆ ಅಂದರೆ ಯಾವ ಅರಸು ನಿಂತು ಕಾದಾಡಬೇಕಾಗಿತ್ತೋ ಅವನು ಜೈಲಿಗೆ ಹೋದ್ಮೇಲೆ ಬ್ರಿಟಿಷ್ ಜೊತೆ ಹೋಗ್ತಾರೆ ಚಿಕ್ಕವೀರ ರಾಜೇಂದ್ರ. ಆದರೆ ಸ್ವಾಮಿ ಅಪರಂಪಾರ ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋಕ್ಕೆ ಒಂದು ಸೇನೆಯನ್ನು ಕಟ್ತಕ್ಕಂಥ ಪ್ರಯತ್ನ ಮಾಡಿ ಕೊನೆಗೆ ಅವರು ದಾರುಣ ಅಂತ ಕಾಣ್ತಾರೆ. ಇದು ಅದರ ಒಂದು ಕಥಾವಸ್ತು. ನಿರಂಜನ ಬರವಣಿಗೆಯ ಶೈಲಿ ಬಹಳ ಅದ್ಭುತವಾಗಿ ಈ ಕೃತಿಯನ್ನು ಕಟ್ಟಿಕೊಟ್ಟಿದೆ. ಜನ ಸಂಘರ್ಷದ ಹೋರಾಟವನ್ನು ಇಷ್ಟು ಸಮರ್ಥವಾಗಿ
ನಿರಂಜನರವರು ಕಾದಂಬರಿಗಳಲ್ಲಿ ಚಿತ್ರಿಸೋದಕ್ಕೆ ಅವರಿಗಿದ್ದಂಥ ತಾತ್ವಿಕ ಸ್ಪಷ್ಟತೆಯ ಜೊತೆಗೆ ಜೀವನಾನುಭವ ಮತ್ತು ಅವರು ಹೇಳಿದ ಹಾಗೆ ಅವರು ಸಾಕಷ್ಟು ಓದ್ಕೊಂಡಿದ್ರು ಮತ್ತು ಅವರ ಸೃಜನಶೀಲತೆಯೂ ಕಾರಣ ಆಗಿದೆ. ಸ್ವಂತ ಜೀವನಾನುಭವದ ಮಹತ್ವ ಎಷ್ಟೇ ಇರಲಿ, ನಮಗಿಂತ ಭಿನ್ನವಾದ ಒಂದು ಸಂಸ್ಕೃತಿ ಮತ್ತು ಭಿನ್ನವಾದ ಅನುಭವ ಲೋಕವನ್ನು ಕಟ್ಕೊಡೋದಿದೆಯಲ್ಲ, ಅದು ತುಂಬ ನಿಜವಾದ ಸವಾಲೆ. 1956 ಅವರು ಕಲ್ಯಾಣ ಸ್ವಾಮಿನೂ ಬರ್ತಾರೆ. ಅದೇ ವರ್ಷದಲ್ಲಿ ಅವರು ಮೃತ್ಯುಂಜಯ ಕೂಡ ಬರೀತಾರೆ. ಮೃತ್ಯುಂಜಯ 700 ಪುಟಗಳ ಕಾದಂಬರಿ, ಅಷ್ಟು ದೊಡ್ಡ ಕಾದಂಬರಿ. ಮತ್ತು ಅದು ನಮ್ಮದಲ್ಲದ ಒಂದು ಸಂಸ್ಕೃತಿ ಮತ್ತು ನಮ್ಮದಲ್ಲದ ಒಂದು ಅನುಭವವನ್ನು, ಈಜಿಪ್ಟಿನ ಕಥೆಯನ್ನು ಕುರಿತದ್ದು, ಮಾನವನ ನಾಗರಿಕತೆಯ ಪುರಾತನ ಕಾಲದ ಕಥೆಯಾದ ಈಜಿಪ್ಟನ್ನು ಕುರಿತು ಬರೆಯುವಾಗ ಕೂಡ ಅಲ್ಲಿ ಆ ಬಹುಜನ ಸಮುದಾಯದ ಏನು ಗುಲಾಮ ಜೀವನ ನಡೆಸ್ತಾ ಇದ್ರು ಆ ಕಾಲವನ್ನು, ಮತ್ತು ಸತ್ತ ಪೆರೋಗಳಿಗೆ ಗೋರಿ ನಿರ್ಮಾಣ ಮಾಡ್ತಾ ಇದ್ದಂಥ ಕಾಲವನ್ನು, ಆಗ ನಡೆದಂತಹ ಬಂಡಾಯದ ವಿವರಗಳನ್ನು ಅತ್ಯಂತ ಅದ್ಭುತವಾಗಿ ಅಧ್ಯಯನ ಮಾಡಿ ಕಟ್ಟಿಕೊಟ್ಟಿರೋದು ನಿರಂಜನರ ಒಂದು ದೊಡ್ಡ ಸಾಧನೆ ಅಂತ ಅನಿಸುತ್ತೆ. ಅವರು ಹೇಳೋ ಹಾಗೆ ಅಲ್ಲಿ ನಡೆದ ಬಂಡಾಯ ಮಾನವ ನಾಗರಿಕತೆಯ ಇತಿಹಾಸದಲ್ಲೇ ಮೊದಲು ಅಂತಾರೆ. ಒಟ್ಟಿನಲ್ಲಿ ಬಂಡಾಯವನ್ನು, ಜನ ಚಳುವಳಿಗಳನ್ನು ತಮ್ಮ ಸಾಹಿತ್ಯದ ವಸ್ತುವನ್ನಾಗಿ ಮಾಡಿಕೊಂಡ ನಿರಂಜನರು ಮೃತ್ಯುಂಜಯ ಕಾದಂಬರಿಯ ನಿಜವಾದ ಸವಾಲೇನಿದೆ ಅದು ಭಿನ್ನ ಸಂಸ್ಕೃತಿ ಮತ್ತು ಭಿನ್ನ ಅನುಭವಗಳನ್ನು ಹೇಗೆ ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನು ಈಗ ಡಾಕ್ಟರ್ BR ಮಂಜುನಾಥ್ ಅವರು ನಿಮ್ಮ ಮುಂದೆ ತೆಗೆದು. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗೆಳೆಯರೇ ಹಾಗೂ ಕೆಳಗೆ ಇರತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ಮೊದಲನೇದಾಗಿ ನಾನು ಸಮಾಜಮುಖಿ ನಿರಂಜನರನ್ನು ನೆನಪಿಸ್ಕೊಂಡು ಇಂಥದ್ದೊಂದು ವೇದಿಕೆಯನ್ನು ಸೃಷ್ಟಿಸಿ ನಾವೆಲ್ಲ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆಲ್ಲ, ಅದಕ್ಕಾಗಿ ಅವ್ರನ್ನ ನಾನು ಅಭಿನಂದಿಸ್ತೀನಿ, ವಂದಿಸ್ತೀನಿ. ಪ್ರಾರಂಭದಲ್ಲಿ ನಾನು ಮೃತ್ಯುಂಜಯದ ಮೇಲೆ ಮಾತಾಡಬೇಕಾಗಿದೆ. ಸುಮಾರು ಜನ ನೋಡಿರ್ತೀರಿ, ಓದಿರ್ತೀರಿ. ತಪ್ಪ ಗೊತ್ತಾಗೋದಕ್ಕೆ ನಾವು ಡಿಗ್ರಿ ಓದ್ತಿರುವಾಗ ಬಿಡುಗಡೆ ಆಗಿದ್ದ ಪುಸ್ತಕ ಇದು. ಚಿರಸ್ಮರಣೆ ಓದಿದ್ವಿ, ಮೃತ್ಯುಂಜಯ ಬರುತ್ತೆ ಅಂತ ಜಾಹೀರಾತು ಬಂದಿದ್ದ ತಕ್ಷಣ ಬಹಳ ಕಾತರದಿಂದ ಅದು ಈಜಿಪ್ಟಿನ ಬಗ್ಗೆ ಅಂತೆ ಅಂತ ತಗೊಂಡು ಓದಿದ್ವಿ. ಆಗ ನನಗೊಂದು 20 ವಯಸ್ಸಿರ್ಬೋದು ಅಥವಾ 22 ವಯಸ್ಸಿರ್ಬೋದು. ನಮ್ಮ ತಲೆಮಾರಿನ ಮೇಲೆ ನಿರಂಜನರ ಪ್ರಭಾವ ಖಂಡಿತವಾಗಿ ಇತ್ತು. ಅನುಪಮ ನಿರಂಜನ ಸ್ನೇಹ ಪಲ್ಲವಿ ಅನ್ನೋ ಧಾರಾವಾಹಿ ಮೂಲಕ, ಸುಧಾ ಪತ್ರಿಕೆ ಮೂಲಕ ಅವರು ನಮಗೆ ಪರಿಚಿತರಾಗ್ತಾರೆ. 66 ಇರ್ಬೋದು ಅದು. ಆದರೆ ಅದಕ್ಕೆ ಮುಂಚೆನೆ ನಿರಂಜನರು ಮನೆ ಮಾತಾಗಿದ್ರು. ನಂತರ ಅವರ ಹೆಂಡತಿ ಅವ್ರನ್ನ ರೇಸಲ್ಲಿ ಓವರ್ಟೇಕ್ ಮಾಡಿರ್ಬೋದು. ಅವರು ಕೂಡ ಬಹಳ ಒಳ್ಳೆ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ನೂಲು ಅಂತ ಇರಬೇಕೆಂದು, ಮಾಧವಿ, ಥ್ಯಾಂಕ್ ಯು. ಸೊ ಬಹಳ ಅತ್ಯುತ್ತಮವಾದಂಥ ಒಂದು ಕೌಟುಂಬಿಕ ಪರಿಸರ ಅದು. ಮತ್ತೆ ನಿರಂಜನರ ಬದುಕಿನ ಬಗ್ಗೆ ಇವರು ಹೇಳಿಬಿಟ್ಟಿದ್ದಾರೆ. ಇಲ್ಲಿ ತುಂಬಾ ಜನ ಚಿಕ್ಕ ಹುಡುಗರಿಲ್ಲ, ಎಲ್ಲ ನಿರಂಜನರ ಬಗ್ಗೆ ಗೊತ್ತಿರೋರನ್ನೇ ನೀವೇನು ಹೇಳ್ತೀರ ನೋಡೋಣ ಅಂತ ಕಾಯ್ತಾ ಕೂತಿರೋ ಥರ ಇದೆ ಇಲ್ಲಿ. ಆದರೆ ಹುಡುಗರೇ ಇದ್ರೆ ನಾನು ಹೇಳಬೇಕಾಗಿರೋದು ಬೇರೆ ರೀತಿ ಕಥೆನೇ ಹೇಳ್ತಿದ್ದೆ ನಾನು. ಅದು ಹೇಗಿದೆ, ಎಷ್ಟು ಆಕರ್ಷಕವಾಗಿದೆ ಅಂತ. ಬಟ್ ಸ್ಟಿಲ್ ಮರಿಬಾರದ ಲೇಖಕ. ನನಗೆ ಈ ಶತಮಾನದ ಸಂದರ್ಭದಲ್ಲಿ ನಮ್ಮ ವಸಂತರಾಜು ಇಂಥ ಗೆಳೆಯರೆಲ್ಲ ಸೇರಿ ಓದಿಸಿದ್ರು. ನನ್ನ ಕೈನಲ್ಲಿ ಹೊಸ ಹೊಸದೆಲ್ಲ ಕೊಟ್ಟು ಮೆಟೀರಿಯಲ್ ಕೊಟ್ಬಿಟ್ಟು ಓದಿಸಿದ್ರಲ್ಲ. ನನಗೆ ಇಷ್ಟು ದಿನ ನಾನು ಇವರಿಗೆ ಎಲ್ಲವನ್ನೂ ತಿಳ್ಕೊಳ್ದಿರ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋ ಭಾವನೆ ಬಂತು. ಅವರ ಬದುಕು ಅಷ್ಟೇ. ಇವ್ರು ಹೇಳಿದ್ರಲ್ಲ, ಹೆಚ್ಚು ಕಡಿಮೆ ಜಾಕ್ ಲಂಡನ್ ಬದುಕೋದು. ಜಾಕ್ ಲಂಡನ್ ಕೂಡ ವಾಸ್ ಎ ಬಾಸ್ಟರ್ಡ್ ಸನ್. ಜೀವಮಾನ ಪೂರ್ತಿ ಅಪಮಾನ ಹೊತ್ಕೊಂಡ, ನರಳಿದ, ಡಿಪ್ರೆಷನ್ ಹೋದ, ಬಗೆಹರಿಸ್ಕೊಳ್ಳೋಕ್ಕಾಗ್ದಿರ ಆತ್ಮಹತ್ಯೆ ಮಾಡ್ಕೊಂಡ. ಆದರೆ ಇವರು
ಮೃತ್ಯುವನ್ನು ಜಯಿಸಿ ನಿರಂಜನ ಲಕ್ವ ಹೊಡೆದ ಮೇಲೆ ಅವರು ಎನ್ಸೈಕ್ಲೋಪೀಡಿಯಾಗಳನ್ನ ಬರೆದ್ರು, ಆಮೇಲೆ ವಿಶ್ವಕಥಾಕೋಶನ ಎಡಿಟ್ ಮಾಡಿದ್ರು, ಮೃತ್ಯುಂಜಯನ ಬರೆದ್ರು. ಹೇಗೆ ಬರೆದ್ರು ಅವ್ರು ಹೇಳ್ಕೋತಾರೆ. ಅವ್ರಿಗೆ ಸಿಕ್ಕಿದ ಒಂದೇ ಒಂದು ವಾಕ್ಯ, ವಿಲ್ ಡ್ಯುರಾಂಟ್ದು ಒಂದು 10-12 ವಾಲ್ಯೂಮ್ದು ಇತಿಹಾಸದ ಪುಸ್ತಕ ಇದೆ, ಸ್ಟೋರಿ ಆಫ್ ಸಿವಿಲೈಸೇಷನ್ ಅಂತ. ಅದರಲ್ಲಿ ಈಜಿಪ್ಟಿನ ಬಗ್ಗೆ ಒಂದೇ ಒಂದು ಸೆಂಟೆನ್ಸ್ ಓದಿದ್ರು. ಓಲ್ಡ್ ಟ್ರೆಡಿಷನ್ ಸೇಸ್ ದಟ್ ದೇರ್ ವಾಸ್ ಅನ್ ಏನ್ಷಿಯಂಟ್ ಸ್ಟ್ರಗಲ್ ಆಫ್ ದಿ ಅಪ್ರೆಸ್ಡ್ ಪೀಪಲ್ ಅಗೇನ್ಸ್ಟ್ ದಿ ಫೆರೋ. ಹೆಚ್ಚು ಕಡಿಮೆ ಹೀಗೆ ನನ್ನ ನೆನಪಿನ ಪ್ರಕಾರ ಹೇಳ್ತೀನಿ. ಇವರು ಅದನ್ನು ಹಿಡ್ಕೊಂಡು ಹುಡ್ಕೊಂಡು ಹೋದ್ರಂತೆ. ಅಂದ್ರೆ ಅದ್ರ ಹಿಂದೆ ಒಂದು ದೃಷ್ಟಿಕೋನ ಕೆಲಸ ಮಾಡಿದೆ. ಈ ಯಾರು ಹೇಳದೇ ಇರುವಂತ ಕಥೆನ ಇತಿಹಾಸದಲ್ಲಿ ಯಾವುದು ಉಳಿದೋಗಿದೆ, ಬಾಕಿ ಇತಿಹಾಸ ಆಗೋಗಿದೆಯಲ್ಲ, ಅದನ್ನ ನಾನು ಹೇಳಬೇಕು ಅಂತ. ನಿರಂಜನರು ಬಂದಿದ್ದು ಪ್ರಗತಿಶೀಲ ಚಳುವಳಿ ಮೇಲೆ. ಅದೇ ಪ್ರಗತಿಶೀಲ ಚಳುವಳಿನಲ್ಲಿ ಭಾಗವಹಿಸಿದ 3 ಹೆಸರು ಹೇಳ್ತೀನಿ ನಾನು ನಿಮಗೆ. ಅನಾಕ್ರು, ತರಾಸು, ದೇವುಡನೂ ಒಂದು ಐತಿಹಾಸಿಕ ಕಾದಂಬರಿ ಬರೆದಿದ್ದಾರೆ. ಈ ಎಲ್ಲ ಕಾದಂಬರಿಗಳಲ್ಲಿ ಏನಿದೆ ಅಂತಂದ್ರೆ ರಾಜರ ವೈಭವೀಕರಣ, ರಾಜರ ಕಥೆ ಹೇಳಿದ್ರೆ ಅದು ಐತಿಹಾಸಿಕ ಕಾದಂಬರಿ ಆಗ್ಬಿಡುತ್ತೆ ಅಂತ. ಆದ್ರೆ ಇದಕ್ಕೆ ಭಿನ್ನವಾದ ದೃಷ್ಟಿಕೋನ ನಮ್ಮ ನಿರಂಜನರದ್ದು. ಅವ್ರಿಗೆ ಏನನ್ಸುತ್ತೆ ಅಂದ್ರೆ, ಯಾರು ಹೇಳದೇ ಇರೋ ಕಥೆ ಇದೆಯಲ್ಲ, ತುಳಿತಕ್ಕೊಳಗಾದವ್ರ ಕಥೆ, ನೋವಿನ ಕಥೆ, ದುಃಖದ ಕಥೆ, ಸತ್ತೋದವ್ರ ಕಥೆ, ಜೈಲುಗಳಲ್ಲಿದ್ದವ್ರ ಕಥೆ, ಅದನ್ನ ಯಾರಾದರೂ ಹೇಳ್ತಾರೆ. ನಾಳೆ ದಿನ ಭಾರತದ ಬಗ್ಗೆ ಬರೆಯೋರು ನಾಳೆ ಒಂದು ಕೋರ್ಟ್ ಕೇಸ್ ಬರ್ತಿದ್ಯಲ್ಲ, ಅವ್ರ ಬಗ್ಗೆ ಹೇಳ್ಬೇಕಲ್ವಾ? ಯಾರಾದ್ರೂ ಬರೀಬೇಕು ಅವ್ರ ಬಗ್ಗೆ. 5 ವರ್ಷ ವಿಚಾರಣೆ ಇಲ್ದಿರ ಜೈಲಿನಲ್ಲಿ ಇದ್ರು, ಚಿಕ್ಕ ಹುಡುಗರು, ನಮ್ಮ ಮಕ್ಕಳು ವಯಸ್ಸಿನವರು, ಯಾರಾದ್ರೂ ಹೇಳ್ಬೇಕಲ್ವಾ ಅದ್ರ ಬಗ್ಗೆ? ಒಬ್ಬ ಹೆಣ್ಣು ಮಗಳು ಸುಧಾ ಭಾರದ್ವಾಜ ಜೈಲಿನಲ್ಲಿದ್ರು, ಆ ಕಥೆಗಳು ಹೇಳ್ಬೇಕಲ್ಲ. ಈ ದೃಷ್ಟಿಕೋನ ಇದೆಯಲ್ಲ, ಇದು ನಿರಂಜನರಿಗೆ ಅನನ್ಯವಾಗಿರುವಂಥ ದೃಷ್ಟಿಕೋನ ಇದೆ. ಅಲ್ಲಿಂದ ಅವ್ರು ಹುಡುಕಾಟ ಮಾಡಿದ್ರು. ಆ ಹುಡುಕಾಟ ಭೈರಪ್ಪನವರು ಮಾಡ್ತಾರೆ. ಬೇಕಾದಷ್ಟು ವಿಷಯ ಸಂಗ್ರಹ ಮಾಡ್ತಾರೆ. ವಿಷಯ ಸಂಗ್ರಹ ಮಾಡ್ಬಿಟ್ಟು ನೀವು ಪೌರಾಣಿಕ ಕಾದಂಬರಿನೂ ಬರಿಬೋದು, ಐತಿಹಾಸಿಕ ಕಾದಂಬರಿನೂ ಬರಿಬೋದು. ನಾನು ಆ ಊರಿಗೆ ಹೋಗಿದ್ದೆ, ಹಿಮಾಲಯಕ್ಕೆ ಹೋಗಿದ್ದೆ, ಎಲ್ಲ ಹೇಳ್ಬೋದು. ಆದರೆ ಐತಿಹಾಸಿಕ ಪ್ರಜ್ಞೆ ಇಲ್ಲದಿದ್ರೆ ಅದು ಐತಿಹಾಸಿಕ ಕಾದಂಬರಿ ಆಗಲ್ಲ. ಒಂದು ಇತಿಹಾಸದ ಕುರಿತಾದ ಕಾಲ್ಪನಿಕ ಕಾದಂಬರಿ, ರಾಜಮಹಾರಾಜರ ಕಾದಂಬರಿ ಆಗುತ್ತೆ. ಇಲ್ಲಿ ಮಾರ್ಕ್ಸ್ವಾದ ಅಂತ ಎಲ್ಲರೂ ಹೇಳ್ತಿದ್ವಲ್ಲ, ಅದರ ಮುಖ್ಯವಾದ ಅಂಶನ ನಿರಂಜನ ಅದ್ಭುತವಾಗಿ ಗ್ರಹಿಸಿದ್ದಾರೆ. ಅದನ್ನ ನಾವು ಚಾರಿತ್ರಿಕ ಭೌತವಾದ ಅಂತ ಕರಿತೀವಿ. ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ ಅಥವಾ ಮೆಟೀರಿಯಲಿಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟರಿ. ಭೌತವಾದಿ ದೃಷ್ಟಿಕೋನದಿಂದ ವ್ಯಾಖ್ಯಾನ ಮಾಡಬೇಕಂದ್ರೆ, ಇತಿಹಾಸದ ಉದ್ದಕ್ಕೂ ತುಳಿತಕ್ಕೊಳಗಾದವರು, ತುಳಿಯೋರು 2 ವರ್ಗ ಇದೆ. ತುಳಿತಕ್ಕೊಳಗಾದವರು ತಮ್ಮನ್ನು ಅಸರ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಮತ್ತೆ ಪ್ರಭುತ್ವದ ಶೋಷಕರಿಂದ ಬೆಳೆಸಿ ತಾವು ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಈ ಕಥೆ ಅದನ್ನ ಯಾವ ಮೂಲಗಳು ಅವ್ರಿಗೆ ಕೊಡಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅವರ ವಿವರಗಳಿಗೋಸ್ಕರ ತುಂಬಾ ಜನ ಸ್ಟಡಿ ಮಾಡಿದ್ದಾರೆ. ಆಗಿನ ಕಾಲದ ಗ್ರೀಕ್ ಹಿಸ್ಟಾರಿಯನ್ಸ್ನು ಮಾಡಿದ್ದಾರೆ, ನಂತರ ಬಂದಂಥ ಮಾಡರ್ನ್ ಹಿಸ್ಟಾರಿಯನ್ಸ್ನ ಸ್ಟಡಿ ಮಾಡಿದ್ದಾರೆ. ಆಗಿನ ಕಾಲದ ಟ್ರೇಡ್ ಅಂಡ್ ಕಾಮರ್ಸ್ ಹೇಗಿತ್ತು, ಕಮಾಡಿಟಿ ಪ್ರೊಡಕ್ಷನ್ ಯಾವುದಿತ್ತು ಆಗಿನ ಕಾಲದಲ್ಲಿ ಎಲ್ಲ ಮಾಡಿದ್ದಾರೆ. ಆದರೆ ಅದಷ್ಟರಿಂದ ಮೃತ್ಯುಂಜಯ ಸೃಷ್ಟಿ ಆಗ್ತಿರ್ಲಿಲ್ಲ. ಅದ್ರ ಹಿಂದೆ ಇದು ತುಡಿತಾ ಇದೆಯಲ್ಲ, ಆ ದೃಷ್ಟಿಕೋನ ಇದೆಯಲ್ಲ, ಅದರಿಂದ ಇದು ಸೃಷ್ಟಿಯಾಗಿದೆ. ಒಂದು ಪ್ರಾಂತ್ಯ ಈಜಿಪ್ಟ್ನಲ್ಲಿ, ನೀರಾನೆ ಪ್ರಾಂತ್ಯ ಅಂತ. ಅಲ್ಲಿನ ಜನ ಬಡವರು, ಅವ್ರಿಗೆ ತೆರಿಗೆ ಕಟ್ಟಕ್ಕಾಗಲ್ಲ. ಬಲವಂತವಾಗಿ ತೆರಿಗೆ ವಸೂಲಿ ಮಾಡ್ಕೊಳ್ಳೋಕ್ಕೆ ಫೆರೋ ಅಂದ್ರೆ ಈಜಿಪ್ಟಿನ ಮಹಾರಾಜ, ಅವನ ಕಡೆಯವ್ರು ಬರ್ತಾರೆ. ಈ ಜನ ಅವ್ರನ್ನ ಹೊಡೆದೋಡಿಸ್ಬಿಡ್ತಾರೆ. ಆಮೇಲೆ ರಾಜಧಾನಿಯಿಂದ ಅವನಿಗೆ ನೀನ್ ಬಾರಪ್ಪ ನಮ್ಮ ಹತ್ರ ಮಾತಾಡುವಂತ ಆಹ್ವಾನ ಬರುತ್ತೆ. ಮಾತಾಡಕ್ಕೆ ಹೋಗ್ತಾನೆ. ಮೋಸ ಮಾಡಿ ಅವನನ್ನ ಉಳಿಸ್ಕೊಂಡು ಕಡೆಗೆ ಅವನನ್ನ ಕೊಂದು ಬಿಡ್ತಾನೆ. ಅರೆ ಇದನ್ನ ಇಡೀ ಕಥೆನ ಹೇಳಬೇಕಾದ್ರೆ ಆಳೋ ವರ್ಗದಲ್ಲೇ ಎಂಥೆಂಥ ದ್ವಂದ್ವಗಳಿತ್ತು. ಪುರೋಹಿತ ವರ್ಗ, ರಾಜರು, ಜಮೀನ್ದಾರರು. ನಾನು ಕೆಲವು ಸಲ ನನಗೆ ಆಶ್ಚರ್ಯ ಆಯಿತು, ಇವರು ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ನ ಬಹಳ ಲಿಟ್ರಲ್ ಆಗಿ ತಗೊಂಡ್ಬಿಟ್ಟಿದ್ರೆ ಬರೀ ಸ್ಲೇವ್ ಅಂಡ್ ಸ್ಲೇವ್ ಮಾಸ್ಟರ್ಸ್ ಸ್ಟ್ರಗಲ್ ಅಂತ ಮಾಡಬೇಕಾಗಿತ್ತು. ಅವ್ರು ಹಂಗೆ ಮಾಡಿಲ್ಲ. ಆಮೇಲೆ ನಾನು ವೆರಿಫೈ ಮಾಡೋದಕ್ಕೆ ಹೋದೆ, ನಂಗೆ ಆಶ್ಚರ್ಯ ಆಯಿತು. ಆಗಿನ ಕಾಲದಲ್ಲಿ ಸಣ್ಣ ರೈತರಿದ್ರು, ಸಣ್ಣ ರೈತರ ಬಂಡಾಯಗಳು ಪದೇ ಆಗಿತ್ತು. ಅದನ್ನ ನಿರಂಜನರು ಹೇಳ್ತಿದ್ದಾರೆ. ಸೊ ಗೆಳೆಯರೆ, ಇದೊಂದು ಅದ್ಭುತವಾದ ಪುಸ್ತಕ. ಮತ್ತೆ ಚಿರಸ್ಮರಣೆಗೂ ಒಂದು ಮಾತನ್ನು ಸೇರಿಸ್ಬಿಟ್ಟು ಹೇಳ್ತೀನಿ ನಾನು. ನಿರಂಜನರಲ್ಲಿ ಒಬ್ಬ ಸಂಘಟನಾಕಾರನೂ ಇದ್ದ.
ಸೊ ಸಂಘಟನಾಕಾರರನ್ನ ಚಿತ್ರಿಸುವಾಗ ಅಥವಾ ಸಂಘಟನಾಕಾರರನ್ನ ರೂಪಿಸೋ ಹಿರಿಯರನ್ನ ಚಿತ್ರಿಸುವಾಗ ಅವರಿಗೆ ಆ ದ್ವಂದ್ವಗಳು, ಆ ಸಂಕಟಗಳೆಲ್ಲ ಗೊತ್ತು. ಒಂದು ಚಳುವಳಿ ಹೇಗೆ ಬೆಳೆಯುತ್ತೆ ಅನ್ನೋದು ಗೊತ್ತು. ಇಷ್ಟಾಗಿ ಇದರ ಮಿತಿಗಳಿದೆ, ಎರಡೂ ಕಾದಂಬರಿಗಳ ಮಿತಿಗಳಿದೆ. ಅದನ್ನು ಮಾತಾಡೋ ವೇದಿಕೆ ಇದಲ್ಲ. ಇಲ್ಲ, ನನ್ಗೆ ಮುಗೀತು, ನಾನು ಕೊಟ್ಬಿಡ್ತೀನಿ ಈಗ. ಸೊ ಈ ಅದ್ಭುತವಾದ ಕಾದಂಬರಿನ ಓದೋ ಅವಕಾಶನ ದಯಮಾಡಿ ಕಳ್ಕೋಬೇಡಿ. ಯಾರು ಓದಿಲ್ದಿರ ಇದ್ರೆ, ಓದಿದ್ದವ್ರು ನನ್ನ ಹಾಗೆ ಮತ್ತೆ ಇನ್ನೊಮ್ಮೆ ಓದಿ ಪ್ಲೀಸ್ ಎಂಜಾಯ್ ಇಟ್ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಭಾರತದ ಸಂದರ್ಭದಲ್ಲಿ ಇಲ್ಲಿ ವಾಪಸ್ ಬರ್ದಿರೋ ನನ್ನ ಮಾತನ್ನ ನಾನು ಮುಗಿಸೋಕ್ಕಾಗಲ್ಲ ಸ್ನೇಹಿತರೆ. ಅರ್ಧ ನಿಮಿಷ. ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀವಿ. ನಮಗೆ ಮೆನೆಪ್ಟಾ ಅಂತ ಹೀರೋಗಳು ಬೇಕು, ಚಿರುಕುಂಡ ಬೇಕು, ಅಪ್ಪು ಬೇಕು. ಈ ತಹತಹಿಕೆ ನಮ್ಮ ಸಮಾಜದಲ್ಲಿ ಹುಟ್ಟಿದಾಗ ಇನ್ನಷ್ಟು ನಿರಂಜನನ ಓದೋ ಹಾಗಾಗತ್ತೆ. ಆದರೆ ಅದನ್ನು ಪರಿಚಯಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಕ್ರಿಯಾ ಮಾಧ್ಯಮದವರು ಹೋದ ವರ್ಷ ಪ್ರಾರಂಭ ಮಾಡಿದ್ರು, ಈಗ ನವಕರ್ನಾಟಕದವ್ರು ಮಾಡ್ತಾ ಇದ್ದಾರೆ, ಧಾರವಾಡದಲ್ಲಿ ನಮ್ಮ ಗೆಳೆಯರು ಮಾಡಿದ್ರು. ಇದು ಮುಂದುವರಿಲಿ ಅಂತ ಅಂದ್ಕೊಂಡು ನಾನು ನಮಗೆಲ್ಲರೂ ಇಲ್ಲಿಯವರೆಗೂ ಮಾತನಾಡಿದ 4 ವಿದ್ವಾಂಸರಲ್ಲಿ ಕ್ಷಮೆ ಕೋರಿ, ಯಾಕೆಂದರೆ ಅವರು ನಮ್ಗೆ 1 ಗಂಟೆ ಅಂತ ಹೇಳಿದರು. 1 ಗಂಟೆ ಕೊಡ್ತಿಲ್ಲ ಅವರು, ಇಲ್ಲ ಆಗಿಲ್ಲ. ಆದರೆ ತುಂಬ ಬೇಜಾರೇ ಆಗಿತ್ತಿರೋದೇನು ಅಂದರೆ, ಈ 4 ಕೃತಿಗಳನ್ನು ಬಹುಶಃ ಇಲ್ಲಿರೋ ಬಹುಪಾಲು ಜನ ಓದಿರ್ತೀರ. ಮುಖ್ಯವಾಗಿ ಆಗಬೇಕಾಗಿದ್ದೇನು ಅಂದರೆ ಮರುಚಿಂತನೆ, ಮರು ಓದಿನ ಅಗತ್ಯ ಏನು ಅನ್ನೋದು. ಇಡೀ ವರ್ಷ ಕ್ರಿಯಾ ಮಾಧ್ಯಮದವರು ಮತ್ತು ಅಕಾಡೆಮಿಗಳು, ಯೂನಿವರ್ಸಿಟಿಗಳು ನಿರಂಜನರ ನೆನಪಿಸ್ಕೊಂಡಿದ್ದಾರೆ. ಆದರೂ ನಮ್ಮ ವಿಮಲಾ ಯಾವಾಗಲೂ ಕೊರಗ್ತಿರ್ತಾಳೆ, ಅಯ್ಯೋ ನಿರಂಜನನೆಲ್ಲ ಮರೆತುಬಿಟ್ಟಿದ್ದಾರೆ ಅಂತ. ಅದು ಒಂದರ್ಥದಲ್ಲಿ ನಿಜವೂ ಹೌದು, ಪೂರ್ತಿ ನಿಜಾನೂ ಅಲ್ಲ. ಕಳೆದ ಡಿಸೆಂಬರ್ನಲ್ಲಿ ನಾನು ಕೈಯೂರಿಗೆ ಹೋದಾಗ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ 100ನೇ ವರ್ಷದ ಆರಂಭವನ್ನು ಆ ಜಾಗದಲ್ಲಿ ಮಾಡಿದ್ರು. ಅವತ್ತು ಅಲ್ಲಿದ್ದ ಬಹುಪಾಲು ನನ್ನ ಸಂಗಾತಿಗಳು, ನನ್ನ ವಯಸ್ಸಿನವರು, ನನಗಿಂತ ಒಂದು 10 ವರ್ಷ ಚಿಕ್ಕವರು, ಅವರೆಲ್ಲ ನಾವು ಈ ಹೋರಾಟಕ್ಕೆ ಬಂದಿದ್ದೇ ಚಿರಸ್ಮರಣೆಯನ್ನು ಓದಿ ಅಂತ. ಚಿರಸ್ಮರಣೆ ಇರಬಹುದು, ಬೇರೆ ನಿರಂಜನರ ಕೃತಿಗಳು ಅವರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಿತ್ತು ಚಳುವಳಿಗೆ ಬರೋಕ್ಕೆ. ಈಗ ಮತ್ತೆ ನಮ್ಮ ಒಟ್ಟು ಚರ್ಚೆಯನ್ನು ಮುಗಿಸುವ ಹಂತಕ್ಕೆ ಬಂದರೆ, ಇವತ್ತು ನಿರಂಜನನ ನೆನಪಿಸ್ಕೊಳ್ತಿಲ್ಲ ಅನ್ನುವ ಕೂಗು ಒಂದು ಕಡೆ, ಮತ್ತೆ ಯಾರನ್ನ ಸ್ಫೂರ್ತಿದಾಯಕವಾಗಿ ಹೋರಾಟಕ್ಕೆ ಬದುಕಿಗೆ ಅಣಿಗೊಳಿಸಿದ್ರೋ ನಿರಂಜನರು, ಇವತ್ತಿನ ಯುವ ಜನತೆಗೆ ಆ ಯಾವ ಸ್ಫೂರ್ತಿಯು ಬೇಕಾಗಿಲ್ವಾ ಅನ್ನುವ ಹಂತದಲ್ಲಿದ್ದೀವ, ಅಥವಾ ನಿರಂಜನ ನಂಬಿದ ಏನು ತತ್ವ ಆದರ್ಶಗಳೇ ಇವತ್ತು ಬೇಕಾಗಿಲ್ವಾ ಅನ್ನುವ ಒಂದು ಮಹತ್ವಪೂರ್ಣವಾದ ಚರ್ಚೆಯನ್ನು ನಾವು ಮಾಡಬೇಕಾಗಿತ್ತು. ಈಗಲೂ ಕೂಡ ಅವರು ಎಲ್ಲರಿಗೂ 1 ನಿಮಿಷ ಸಮಯ ಕೊಟ್ಟು ನಿರಂಜನ ಇವತ್ತಿಗೆ ರೆಲವೆಂಟಾ ಅಲ್ವಾ, ಅಲ್ಲದಿದ್ದರೆ ಅವ್ರನ್ನ ರೆಲವೆಂಟ್ ಮಾಡೋದು ಹೇಗೆ ಅನ್ನೋದನ್ನು ದಯವಿಟ್ಟು 1 ನಿಮಿಷದಲ್ಲಿ ಹೇಳಬೇಕು. ರೆಲವೆಂಟ್ ಯಾರು ಮಾಡಬೇಕಾಗಿಲ್ಲ, ನಿರಂಜನರ ಒಳಗಡೆ ಅಂತ ಒಂದು ಸತ್ವ ಇದೆ. ನಾನು ಇದಕ್ಕೆ ಒಂದು ಸಂಬಂಧವನ್ನು ಕಲ್ಪಿಸ್ತೀನಿ. ಇದು ನಮ್ಮ ಗೆಳೆಯ ರಂಗಕರ್ಮಿ, ರಂಗ ನಿರ್ದೇಶಕ ರಘುನಂದನ್ ಅವರು ಬರೆದ ಕವನ ಸಂಕಲನ ನಾನು ಸತ್ತ ಮೇಲೆ ಅಂತ. ಅದರಲ್ಲಿ ಒಂದು ಕವನ ಇದೆ, ಅದು ಶೇಕ್ಸ್ಪಿಯರ್ ಮತ್ತು ಬರ್ಟೋಲ್ಟ್ ಬ್ರೆಕ್ಟ್ ಅನ್ನ ಬೆಸುಗೆ ಮಾಡಿ ಕಟ್ಟಿದಂಥ ಕವನ. ಈ ಕವನ ನಿರಂಜನರಿಗೆ ಯಾಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಜನತೆ ಕುರಿಮಂದೆ ಎಂದು ತೋರದೆ ಇದ್ದಿದ್ದರೆ ಸೀಸರ್ ತೋಳ ತಾನಾಗುತ್ತಿರಲಿಲ್ಲ. ಎರಡನೇದು ಬ್ರೆಕ್ಟ್ ಇದ್ದು, ದಾರಿ ಸಾಗದು ಹೀರೋ ಬೇಕು ಎಂಬ ನಾಡು ಅದು ಅಯ್ಯೋ ಮರುಕಕ್ಕೆ ಲಾಯಕ್ಕಾದವರ ಬೀಡು. ಇದು ಬರ್ಟೋಲ್ಟ್ ಬ್ರೆಕ್ಟ್ನ ಮಾತು. ಒಬ್ಬ ನಾಯಕನನ್ನು ನಿರಾಕರಿಸುವ, ಜನರನ್ನು ಕುರಿಮಂದೆ ಅಷ್ಟೇ ಎಂದು ಭಾವಿಸದೇ ಇರುವ ಕನ್ನಡದ ಒಬ್ಬ ಧೀಮಂತ ಬರಹಗಾರ ಅವರು ನಿರಂಜನ. ಚಿರಸ್ಮರಣೆಯಂತಹ ಕಾದಂಬರಿಯಲ್ಲೇ ಅಪ್ಪು, ಚಿರುಕಂಡ, ಕುಂಜಂಬು, ಅಬೂಬಕ್ಕರ್, ಮಾಸ್ಟರ್ ಇಂತಹ 10 ಹಲವು ಪಾತ್ರಗಳನ್ನು ಕಟ್ಟಿ ಜನತೆಯೇ ನಾಯಕನಾಗುವ ಮತ್ತು ಯಾವುದೋ ಒಬ್ಬ ನಾಯಕ ಆಕಾಶದಿಂದ ಇಳಿತಾನೆ, ಅವತರಿಸ್ತಾನೆ ಎನ್ನುವ ನಿರೀಕ್ಷೆ ಇರದ ಒಂದು ಬಹಳ ದೊಡ್ಡ ತತ್ವವನ್ನ ನಿರಂಜನರು ಕಟ್ಟಿಕೊಟ್ಟಿದ್ದಾರೆ. ಈ ಸಾಮೂಹಿಕ ನಾಯಕತ್ವವನ್ನು
ಅವರು ತಮ್ಮ ಕಾದಂಬರಿಯಲ್ಲಿ ತೋರಿಸಿದ ಕಾರಣಕ್ಕಾಗಿಯೂ ನಿರಂಜನರು ಮತ್ತೆ ಮತ್ತೆ ನಮಗೆ ಪ್ರಸ್ತುತರು. ನಮಸ್ಕಾರ. ಒಬ್ಬ ಬರಹಗಾರನಾಗಿ ಅವರಿಗಿರುವ ಅನಾರೋಗ್ಯ ಮತ್ತು ಇತ್ಯಾದಿ ಮಿತಿಗಳ ನಡುವೆಯೂ ಒಂದು ಟೈಮ್ ಟೇಬಲ್ ಮುಖಾಂತರವಾಗಿ ಎಷ್ಟು ಕೆಲಸವನ್ನು ಮಾಡಬಹುದು ಅನ್ನೋದಕ್ಕೆ ನಿರಂಜನ ಬಹಳ ದೊಡ್ಡ ಪ್ರೇರಣೆ. ಸಾಮಾನ್ಯವಾಗಿ ಬರಹಗಾರರೆಲ್ಲ ಮೂಡಿ ಫೆಲೋಸು, ಸೋಂಬೇರಿಗಳು ಇತ್ಯಾದಿಗಳು ಏನೋ ಇದೆ. ಆದರೆ ನಿರಂಜನ ಅವರ ಅಧ್ಯಯನಶೀಲತೆ ಮತ್ತು ಕೆಲಸವನ್ನು ಮುಗಿಸೋ ಕ್ರಮ ಮತ್ತು ಅದನ್ನು ಚೆನ್ನಾಗಿ ಮುಗಿಸೋ ಕ್ರಮ, ವಿಶ್ವಕಥಾಕೋಶದ ಸಪೋರ್ಟ್ಗಳನ್ನು ನೋಡಿದರೆ ಅದೆಷ್ಟು ಅಚ್ಚುಕಟ್ಟಾಗ್ತದೆ ಗೊತ್ತಾಗುತ್ತೆ. ಅದು ಮೊದಲನೇದು. ಎರಡನೇದು ಅವ್ರು ಕೇಳಿದ ಪ್ರಶ್ನೆ ನನಗೆ ಆಲೋಚನೆಗೆ ಹಚ್ಚಿದೆ. ಯುವಕರಿಗೆ ಇವತ್ತು ಮಾರ್ಕ್ಸ್ವಾದ ಬೇಕೇ ಆಗಿವೆ, ಅವರು ನಂಬಿದ್ದ ಮೌಲ್ಯಗಳು ಅಂತ ಹೇಳಿ. ಆ ರೀತಿಯಾಗಿರುವ ನಿಲುವಿಗೆ ನಾವು ಬರೋದು ಬಹಳ ಕಷ್ಟ. ಮಾರ್ಕ್ಸ್ವಾದ ಅನ್ನೋದು ಯಾರೋ ಒಬ್ಬರು ಹೇಳುವ ಮತ್ತು ಇನ್ನೊಬ್ರು ಯಾರೋ ಪಾಲಿಸುವ ಅಷ್ಟು ಮಾತ್ರ ಅಲ್ಲ. ಮಾರ್ಕ್ಸ್ವಾದ ಇವತ್ತು ಫ್ಯಾಷನ್ ಆಗಿಲ್ಲದೆ ಇರಬಹುದು. ಆ ಕಾಲದಲ್ಲಿ ಅದೊಂದು ಫ್ಯಾಷನ್ ಆಗಿತ್ತು. ಆದ್ದರಿಂದ ಫ್ಯಾಷನ್ಗೋಸ್ಕರ ಬಂದವರೆಲ್ಲರೂ ಫ್ಯಾಷನ್ನಲ್ಲಿ ಉಳಿಯಲ್ಲ. ಪ್ರಗತಿಶೀಲ ಪಂಥದಲ್ಲೂ ಬಂದವರು ಇದ್ದರು ಫ್ಯಾಷನ್ನಿಗೆ. ಇನ್ನು ನಿರಂಜನರು ಬದುಕಿದ್ದಾಗಲೇ ಉದುರೋದವ್ರು ಇದ್ದಾರೆ, ಕಟ್ಟಿಮನಿ ಮತ್ತು ನಿರಂಜನರು ಬಿಟ್ಟರೆ. ಅದರಿಂದ ಈ ಪೋಸ್ಟ್ ಮಾಡರ್ನಿಸಮ್ಮು, ಇದಕ್ಕಿದ್ದಂಗೆ ಸಬಾಲ್ಟರ್ನ್ ಸ್ಟಡೀಸು, ಇದು ಏನೋ ಫ್ಯಾಷನ್ಗಳು ಬರ್ತಿದ್ದಾಗ ಎಲ್ಲರೂ ಆ ಪೋಷಾಕ ತೊಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ಈಗ ಮಾರ್ಕ್ಸ್ಗಿಂತ ಜಾಸ್ತಿ ಗ್ರಾಮ್ಶಿ ಅಂತ ಮಾತಾಡ್ತಾರೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಯಾವುದೋ ಕಡಲೆ ಬೀಜ ಆ ಥರದೊಂದು ಪುಸ್ತಕ ಬರೋದು ಅದನ್ನೇ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದು ಫ್ಯಾಷನ್ ಅಲ್ಲ. ಏನು ಸಂಘರ್ಷದ ತತ್ವ ಇದೆ ಅದು ಬದಲಾಗಿದೆಯಾ? ಅದು ಬದಲಾಗದ ಹೊರತು ನೀವು ಮಾರ್ಕ್ಸ್ವಾದ ಆಗಿರಲಿ ಒಟ್ಟು ಸಂಘರ್ಷದ ಮುಖಾಂತರವಾಗಿ ಜನತೆಯೇ ಇದರ ಪಾಲನ್ನು ಪಡ್ಕೊಳ್ಬೇಕು ಅನ್ನೋ ಸನ್ನಿವೇಶ ಪ್ರಪಂಚದಲ್ಲಿ ಬದಲಾಗೋದು ಯಾವತ್ತು? ಅದನ್ನು ಫ್ಯಾಷನಿಗೆ ಬಂದರೂ ಕೆಲವರು ಕಡಿಮೆ ಆಗಿರೋದ್ರಿಂದ ಹಂಗೆ ಅನ್ನಿಸ್ಬಹುದು. ಆದರೆ ಅದರ ಹೋರಾಟದ ವಿಧಾನದಲ್ಲಿ ಮುಂದುವರಿತಾ ಇರೋರು ಇರ್ತಾರೆ. ನಿರಂಜನರ ತಾತ್ವಿಕ ಬದ್ಧತೆ ಬಗ್ಗೆ ಮಾತನಾಡಿದರು. ಅವರು ಬರಹದ ಶೈಲಿಯ ಬಗ್ಗೆ ಮಾತನಾಡುವಾಗ ಅವರು ಬೆವರಿನ ಪರವಾಗಿದ್ದಾರ, ಬಂಡವಾಳದ ಪರವಾಗಿದ್ದಾರ ಅನ್ನೋದು ಎರಡೇ ವಿದ್ಯಮಾನ. ಇಲ್ಲಿ ಅವರು ಮಾರ್ಕ್ಸ್ವಾದನ್ನು ಓದ್ಕೊಂಡಿದ್ರು, ಬಿಟ್ಟಿದ್ರು, ಎಷ್ಟು ಪ್ರಭಾವವನ್ನು ಕಿತ್ತರೂ ಅವರು ಬೆವರಿನ ಪರವಾಗಿದ್ದಾರೆ, ಬಂಡವಾಳದ ಪರವಾಗಿದ್ದಾರೆ ಅನ್ನುವಂಥ ವಿಂಗಡಣೆ. ಅವರು ಬರಹದೊಳಗೆ ಒಂದು ಮಾನವೀಯ ಸಂಬಂಧಗಳನ್ನು ತೋರಿಸುವಾಗ ಅಪ್ಪು ಚಿರ್ಕುಂಡ ಕುಯಿಂಬು ಅಬುಕ್ಕರ್ ಚರಸ್ಮನೆಯಲ್ಲಿ ಅವ್ರು ನಿನ್ನೆ ನಾಳೆ ಗಲ್ಲಿಗೆ ಏರಿಸ್ತಿರ್ತಾರೆ. ಹಿಂದಿನ ದಿನ ಅವ್ರ ತಾಯಂದಿರನ್ನ ನೋಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಅವ್ರು ಬರ್ತಾರೆ, ಒಂದು ಶಬ್ದ ಬಳಸ್ತಾರೆ. ಅವರು ಕತ್ಲೆ ಆಗಿರ್ತದೆ. ಜೈಲೊಳಗೆ ಬಂದು ಆ ಮಕ್ಕಳನ್ನ ಮಾತಾಡ್ಸ್ಬೇಕಂದಾಗ ಮುಖ ಕಾಣೋದಿಲ್ಲ. ನಾಳೆ ಬೆಳಗ್ಗೆ ಗಲ್ಲಿಗೆ ಏರಿಸ್ತಾರೆ ಮಕ್ಕಳನ್ನ. ಆ ತಾಯಂದಿರು ತಮ್ಮದೇ ಮಾಂಸದ ತುಕುಡಿಗಳನ್ನು ಮುಟ್ಟಿ ನೋಡಿದರು ಅನ್ನೋ ಶಬ್ದ ಬಳಸ್ತಾರೆ. ಇದನ್ನು ಅವರೇ ಅನುವಾದ ಮಾಡಿರ್ತಕ್ಕಂಥ ಮ್ಯಾಕ್ಸಿಮ್ ಗಾರ್ಕಿಯ ತಾಯಿ ಕಾದಂಬರಿಯಲ್ಲಿ ಸಹಿತ ಅಲ್ಲಿಯೂ ಸಹಿತ ಇದೇ ಒಂದು ಶಬ್ದವನ್ನು ಬಳಸ್ತಾರೆ, ಮುಟ್ಟಿ ನೋಡಿದರು ಅಂತ. ಭಗತ್ ಸಿಂಗ್ನ ಗಲ್ಲಿಗೆ ಏರಿಸುವಾಗ ಅಲ್ಲಿಯೂ ಸಹಿತ ಅವ್ರ ತಾಯಿ ಬಂದಾಗ ಇಂಥದೇ ಒಂದು ಸಂದರ್ಭ ಬರ್ತದೆ. ಅಂದರೆ ಮಾನವೀಯ ಸಂಬಂಧಗಳನ್ನು ನಾವು ಎಲ್ಲಿ ನಿಂತು ನೋಡ್ತೀವಿ ಅಂತ. ಇವತ್ತು ಗಾಂಧಿಯನ್ನ ನೀವು ಸೌಹಾರ್ದ ಪ್ರಿಯರಾಗಿ, ಶಾಂತಿ ಪ್ರಿಯರಾಗಿ ನಿಂತು ನೋಡುವಾಗ ನಾವು ಗಾಂಧಿಯನ್ನ ಅಪ್ರಿಸಿಯೇಟ್ ಮಾಡ್ತೇವೆ, ಅವ್ರು ನಮ್ಮ ನಾಯಕ ಆಗ್ತಾರೆ. ಆದರೆ ಇವತ್ತು ಗಾಂಧಿಯನ್ನ ಖಳನಾಯಕರನ್ನಾಗಿ ಮಾಡಲಾಗ್ತದೆ. ಯಾಕೆಂದ್ರೆ ಬುದ್ಧ ಗಾಂಧಿ ಶಾಂತಿಯನ್ನು ಬೋಧಿಸಿದ್ದಕ್ಕಾಗೇನೆ ನಾವು ಭಾರತೀಯರು ಹೇಡಿಗಳಾಗಿ ಬಿಟ್ಟಿವಿ ಅಂತಕ್ಕಂಥ ಒಂದು ಥೇರಿಯನ್ನು ಹುಟ್ಟಾಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಿರಂಜನು ಯಾವತ್ತೂ ಬೆವರಿನ ಪರವಾಗಿ ನಿಂತು ಇಡೀ ಬೆವರು ಸುರಿಸುವ, ಸ್ವತಃ ಅವರೇ ಬಿಡಿ ಕಟ್ಟಿ ಬದುಕಿದವರು. ನಿರಂಜನ ಬಿಡಿ ಕಟ್ಟೋ ಕೆಲಸ ಮಾಡ್ತಾ ಇದ್ರು ಸಣ್ಣವ್ರದಾಗಿ. ಹೀಗಾಗಿ ತನ್ನ ವರ್ಗವನ್ನು ಗುರುತಿಸ್ಕೊಂಡ್ರು. ಕೊನೆಯದಾಗಿ ಅವ್ರ ಜೊತೆ ನಾನು ಜಗಳ ಮಾಡ್ತಾ ಇದ್ದೆ, ನಿರಂಜನ ಜೊತೆ. ಅವ್ರು ಹೇಳ್ತಾ ಇದ್ರು, ನೀನು ಕಮ್ಯುನಿಸ್ಟ್ ಪಾರ್ಟಿ ಹೋಲ್ಡಾಮರ್ ಆಗಬೇಡ. ಯಾಕ್ರಿ ನೀವೆಲ್ಲ ಆಗಿದ್ರಲ್ಲ, ಅಂಡರ್ಗ್ರೌಂಡಲ್ಲಿ ಕೆಲಸ ಮಾಡಿದ್ರಿ. ಇಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಹೋಲ್ಡಾಮರ್ ಆದರೆ ಮುಂಜಾನೆ ಮಧ್ಯಾಹ್ನ ಭಾಷಣ ಮಾಡಿ ಬರೆಯೋದು ಕೈ ಬಿಟ್ಟು ಬಿಡ್ತೀರಿ, ಒತ್ತಡ ಎಲ್ಲ ಹೊರಗೆ ಹೋಗಿಬಿಡ್ತವೆ. ಅದಕ್ಕೆ ನೋಡಿ, ನಾನು ಬರೆದಿದ್ದೆಲ್ಲನೂ 1951 ನಂತರನೇ ಅಂತ ಹೇಳ್ತಾ ಇದ್ರು. ಸೊ
ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ ನಾನು, ನೀವೆಲ್ಲ ಲೀಡರ್ಗಳಾಗಿ ಆಮೇಲೆ ನಮಗೆ ಬೇಡ ಅಂತ ಹೇಳ್ತೀರಿ ಅಂತ ಜೋಕ್ ಮಾಡ್ತಾ ಇದ್ವಿ. ಭಾಳ ಮಾನವೀಯ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಅವರ ಬದುಕು ಮತ್ತು ಪ್ರಗತಿಶೀಲ ಸಾಹಿತ್ಯ ಚಳವಳಿಗೆ ಒಂದು ತಾತ್ವಿಕ ನೆಲೆಗಟ್ಟನ್ನು ಒದಗಿಸಿದವರೇ ನಿರಂಜನ್ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಅವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮುಂದಿನ ಪೀಳಿಗೆಗೆ ಅಧ್ಯಯನಕ್ಕೆ ಬರಬೇಕು. ಯಾಕೆಂದರೆ ಇವತ್ತು ಗಾಂಧಿ ಖಳನಾಯಕ ಆಗ್ತಾ ಇದ್ದಾನೆ, ಗೋಡ್ಸೆ ನಾಯಕ ಆಗ್ತಾ ಇದ್ದಾನೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ನಿರಂಜನ್ ಭಾಳ ಮುಖ್ಯ. ಈ ನಾಲ್ಕು ಕಾದಂಬರಿಗಳನ್ನು ಆಮೇಲೆ ಒಂದು ನಿಮಿಷ ಮೇಡಮ್, ನಾನೇನು ಭಾಷಣ ಮಾಡೋದಿಲ್ಲ. ಈ ಕಾದಂಬರಿಗಳ ಗಾತ್ರ ಮತ್ತು ಇವತ್ತಿನ ಓದುವ ಮಿತಿ ಏನಿದಾವೆ ಇದನ್ನು ಮೀರುವ ಸಲುವಾಗಿ ಇವುಗಳನ್ನು ರಂಗ ಸಾಧ್ಯತೆಗಳ ಮೂಲಕ ತಲುಪಿಸುವಂಥ ಪ್ರಯತ್ನ ಮಾಡಿದರೆ ಬಹುಶಃ ಅಲ್ಲಿನ ವಾದಗಿದ ಬೇಡ, ಕಮ್ಯುನಿಸಮ್ ಬೇಡ, ಏನು ಬೇಡ, ಆ್ಯಸ್ ಈಸ್ ಕಾದಂಬರಿಗಳನ್ನ ರಂಗದ ಮೂಲಕ ಪ್ರೆಸೆಂಟ್ ಮಾಡುವಂಥದ್ದು ಬಂದರೆ ಬಹುಶಃ ಈ ಐಡಿಯಾಲಜಿ ಟ್ರಾನ್ಸ್ಫರ್ ಆಗ್ಬೋದು ಅಂತ. ಸೀರಿಯಲ್ ಆಯಿತು. ಇನ್ನೊಂದು ಮೃತ್ಯುಂಜಯ ರಂಗಭೂಮಿಗೆ ತಂದಿದೆ. ಅಪರಾಪಾರ ಮತ್ತು ಕಲ್ಯಾಣ ಸ್ವಾಮಿ. ಓಕೆ, ಗಾಯತ್ರಿ ಅವರ ಪ್ರಶ್ನೆಗೆ ನಂದು ಎರಡೇ ವಾಕ್ಯದ ಉತ್ತರ. ನಿರಂಜನರನ್ನು ತಲುಪಿಸ್ಲಿಕ್ಕೆ ಖಂಡಿತ ಸಾಧ್ಯ. ಯಾವುದೇ ಗಂಭೀರ ಲೇಖಕರನ್ನ ತಲುಪಿಸ್ಲಿಕ್ಕೆ ಏನೇನು ಸವಾಲು ಬರುತ್ತೋ ಅದು ಇಲ್ಲೂ ಬರುತ್ತೆ. ಆದರೆ ಈ ಮಾತು ಉತ್ತರ ಹೇಳುವಾಗೆಲ್ಲ ಐ ಎಂಡ್ ಅಪ್ ವಿತ್ ಸೆಲ್ಫ್ ಕ್ರಿಟಿಸಿಸಮ್. ನಾವು ಹುಡುಗರ ಹತ್ರ ಎಷ್ಟು ಹೋಗ್ತಿದ್ದೀವಿ, ಯಾವ ರೀತಿ ಹೋಗ್ತಿದ್ದೀವಿ, ಅವರಿಗೆ ಸೂಕ್ತ ಅನಿಸೋ ಹೊಸ ಮಾಧ್ಯಮಗಳ ಮೂಲಕ ಎಷ್ಟು ಕೆಲಸ ಮಾಡ್ತಿದ್ದೀವಿ ಅಂತ ನೋಡಿಕೊಂಡ್ರೆ ನನಗೆ ನಿರಾಶೆಗೆ ಕಾರಣವೇ ಕಾಣಿಸಲ್ಲ. ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲಿ ಯಾರೇ ಬಂದರು ರಸ್ತೆಗೆ ನಮ್ಮ ವಯಸ್ಸಿನವ್ರು ಬಂದ್ರ, ಯಾರು ಬದಲಾಯಿಸಿದ್ರು? ಆ ಹುಡುಗರು ಕಾಯ್ತಿದ್ದಾರೆ. ಎಲ್ಲ ಕಡೆನೂ ಚಿರುಕುಂಡ ಇದ್ದಾನೆ, ಅಪ್ಪು ಇದ್ದಾನೆ. ನಾವು ತಲುಪೋ ರೀತಿನಲ್ಲಿ ತಲುಪಬೇಕಾಗಿದೆ ಅಷ್ಟೇ. ಕೊನೆಗೆ 4 ಜನ ವಿದ್ವಾಂಸರ ಸಂವಾದದಲ್ಲಿ ಭಾಗವಹಿಸೋದಕ್ಕೆ ವಂದನೆಗಳನ್ನು ಹೇಳ್ತಾ, ನಾವು ಇವತ್ತಿನ ಪರಿಸ್ಥಿತಿ ಎಂಥದೇ ಬಿಕ್ಕಟ್ಟಿನದಾಗಿರಲಿ ನಿರಂಜನರ ಈ ಮಾತುಗಳೊಂದಿಗೆ ಇವತ್ತಿನ ಗೋಷ್ಠಿಯನ್ನು ಮುಗಿಸೋಣ. ಅದೇನು ಅಂದರೆ, ಜನ ಸಿಡಿದೇಳುವುದು ಯಾವತ್ತೂ ನಿಶ್ಚಯ, ಕ್ರೌರ್ಯ ಮರ್ದನಗಳಿಗೆ ಇದಿರೆ ಸ್ವರೂಪವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾ ಇವತ್ತಿನ ಈ ಗೋಷ್ಠಿಯನ್ನು ಮುಗಿಸ್ತೀವಿ. ಎಲ್ಲರಿಗೂ ವಂದನೆ. ಧನ್ಯವಾದಗಳು ಮೇಡಮ್. ನಿರಂಜನರ ಕಾದಂಬರಿಗಳ ಮರುಚಿಂತನೆ ಈ ಚರ್ಚಿತ ಗೋಷ್ಠಿಗೆ ಹಲವಾರು ಮೌಲಿಕ ಚರ್ಚೆಗಳಾಗಿದ್ದಾವೆ. ಸಮಾಜ ವೇದಿಕೆಗೆ ಬಂದು ತಮ್ಮ ವಿಚಾರವನ್ನು ವಿನಿಮಯ ಮಾಡಿಕೊಂಡ ಈ ಮೇಲಿನ ಅತಿಥಿಗಳಿಗೆ ಗೌರವ ಸಮರ್ಪಣೆ. ನಿತ್ಯಾನಂದ ಬಿ ಶೆಟ್ಟಿ ಸರ್ ಅವರಿಗೆ ಗೌರವ ಸಮರ್ಪಣೆ. ಧನ್ಯವಾದಗಳು ಸರ್. ಬಂಜಗಿರಿ ಜಯಪ್ರಕಾಶ್ ಸರ್ ಅವ್ರಿಗೂ ಧನ್ಯವಾದಗಳು ಸರ್. ಸಿದ್ದನಗೌಡ ಪಾಟೀಲ, ಡಾಕ್ಟರ್ BR ಮಂಜುನಾಥ್ ಸರ್, ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಮನ್ವಯಗೊಳಿಸಿಕೊಟ್ಟಂತಹ ಗಾಯತ್ರಿ ಎನ್ ಮೇಡಮ್ ಅವ್ರಿಗೂ ಕೂಡ ವೇದಿಕೆ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.